ಅಲ್ಲೇ ಸಾಕ್ಷಾತ್ ವಿಶ್ವೇಶ್ವರ ಬಂದ ಅಂತ ಹೇಳ್ತೀವಿ ನಾವು. ಯಾಕೆ ದಕ್ಷಿಣ ಕಾಶಿ ಅಂತಂದ್ರೆ ಕಾಶಿಯಿಂದ ಬಂದು ಇಲ್ಲಿ ಅಂದ್ರೆ ಇಲ್ಲಿ ಏನಾಗ್ತಂತಂದ್ರೆ ನಾಗೇಂದ್ರಾಸುರ ಮತ್ತು ಗಜಾಸುರ ಅಂತೇಳಿ ಆ ರಾಕ್ಷಸ ಸಂಹಾರ ಸಲುವಾಗಿ ಸಾಕ್ಷಾತ್ ವಿಶ್ವೇಶ್ವರ ಇಲ್ಲೇ ಬಂದು ಇಲ್ಲಿ ನೆಲೆಸಿ ಆ ರಾಕ್ಷಸ ಸಂಹಾರ ಆದ ನಂತರ ಕಾಲಕಲುಷ ರೂಪದೊಳಗೆ ನೆಲೆಸಿದ ಅಂತಂದ್ರೆ ಕಾಲ ಅಂತಂದ್ರೆ ಸಂಸ್ಕೃತದೊಳಗೆ ಯಮ ಅಂತ ಹೇಳ್ತೀವಿ. ಕಾಲನಿಗೆ ಅಂದ್ರೆ ಯಮನಿಗೆ ಆಗದಂಥ ಕೆಲಸನ ಈಶ್ವರ ಮಾಡಿದಂತ ಹೇಳಿ ಕಾಲನಿಗೆ ಮಾಡಿದಂಥ ಈಶ್ವರ್ಗೆ ಕಾಲೇಶ್ವರ ಅಂತ ಹೇಳಿ ಇಲ್ಲೇ ಸ್ವಯಂ ರೂಪದೊಳಗೆ ಇಲ್ಲಿ ನಮ್ಮಲ್ಲಿ ಇದು ಏನಂತಂದ್ರೆ ಇತಿಹಾಸ ಏನಂತ ಹೆಂಗೆ ಅಂತಂದ್ರೆ ಇದು ಶ್ರುತಿ ಸ್ಮೃತಿ ಅಂದ್ರೆ ಹೇಳ್ಕೊತ ಬಂದಿದ್ದು ವಂಶ ಪರಂಪರೆ ಹೇಳ್ಕೊತ ಬಂದಿದ್ದು. ಹೆಂಗಂದ್ರೆ ಈಗ ನಮ್ಮಲ್ಲಿ ಒಂದು ಇದಾಗ್ತದೆ ಅಂದರೆ ನಮ್ಮಲ್ಲಿ ಇಲ್ಲೊಂದು ವಿಶೇಷ ಕಾರ್ಯಕ್ರಮ ಭಾಳ ಚಂದ ಆಗ್ತದೆ. ಕಾರ್ಯಕ್ರಮ ಏನಂದರೆ ನಮ್ಮಲ್ಲಿ ಇಲ್ಲಿ ಜಾತ್ರೆಗೆ ಮುಂಚೆ ಯುಗಾದಿ ಪಾಡ್ಯ ದಿವಸ ಇಲ್ಲಿ ಸುಣ್ಣ ಸುರ್ಮ ಲೇಪನ ಆಗ್ತದೆ. ಇಲ್ಲಿ ನಾವು ಸುಣ್ಣ ಸುರ್ಮ ಇಲ್ಲಿ ಹಾಕಿಟ್ಟಿರ್ತೀವಿ, ಅಲ್ಲಿ ಹೊಸ ಕಲ್ಲಿ ಹಾಕಿಡೋದಿಲ್ಲ ರೀ. ಇಲ್ಲೊಂದು ಸುಣ್ಣ ಸುರ್ಮ ಇಲ್ಲಿ ಇಟ್ಟಿರ್ತೀವಿ, ಸುಣ್ಣ ಅಲ್ಲಿ ಒಂದು ಡೋಣೆ ಆ ಡೋಣೆ ಹಾಕಿಟ್ಟಿರ್ತೀವಿ. ಅವತ್ತಿನ ದಿವಸ ಯುಗಾದಿ ಪಾಡ್ಯ ದಿವಸ ನಾವು ಪೂಜೆ ಮಾಡಿ ಇಟ್ಟು ಹೋಗಿರ್ತೀವಿ. ಮರುದಿವ್ಸ ಏನಿರ್ತದೆ ನಮಗೆ ಅಲ್ಲಿ ಹೊಸ ಕಲ್ಲಿ ಮೂಡಿರ್ತದೆ. ನಮಸ್ಕಾರ. ನಮಸ್ಕಾರ ರೀ. ಆರಾಮಿದ್ದೀರಿ? ಆರಾಮದೀವ್ರಿ. ಒಳ್ಳೇದಾಗ್ಲಿ. ತುಂಬಾ ತುಂಬಾ ಸಂತೋಷ. ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ, ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬನ್ನಿ, ನಾನು ಇವತ್ತಿನ ದಿವಸ ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕಿನ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಬನ್ನಿ ವೀಕ್ಷಕರೇ, ಇದು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂತಹ ದೇವಸ್ಥಾನಕ್ಕೆ ನಾನು ಇವತ್ತಿನ ದಿವಸ ಬಂದಿದ್ದೀನಿ. ಈ ಒಂದು ದೇವಸ್ಥಾನಕ್ಕೆ ತನ್ನದೇ ಆದ ಒಂದು ಇತಿಹಾಸವನ್ನು ಹೊಂದಿದೆ. ಇಂತಹ ಇತಿಹಾಸವನ್ನು ಹೊಂದಿರತಕ್ಕಂತಹ ದೇವಸ್ಥಾನದ ಕುರಿತು ಇವತ್ತಿನ ದಿವಸ ನಾವು ಒಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದೀವಿ ವೀಕ್ಷಕರೇ. ಬನ್ನಿ, ನೇರವಾಗಿ ದೇವಸ್ಥಾನದ ಮುಖ್ಯ ಅರ್ಚಕರನ್ನು ಮಾತಾಡಿಸಿ ಇದ್ರ ಕುರಿತು ಒಂದಿಷ್ಟು ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ. ದಯವಿಟ್ಟು ಈ ಚಾನಲನ್ನು ಅಂದರೆ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಕ್ಕಂತಹ ವೀಕ್ಷಕರು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಬನ್ನಿ, ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ ವೀಕ್ಷಕರೇ. ಬನ್ನಿ, ವೆಲ್ಕಮ್. ನಮಸ್ತೆ ಪ್ರೀತಿಯ ವೀಕ್ಷಕ ಬಂಧುಗಳೇ, ಬನ್ನಿ, ನಾನು ಇವತ್ತಿನ ದಿವಸ ಕಾಲಕಾಲೇಶ್ವರ ದೇವಸ್ಥಾನದಲ್ಲಿದ್ದೀನಿ. ಈ ಕಾಲಕಾಲೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿಗಳು ನನ್ನ ಜೊತೆಗಿದ್ದಾರೆ. ಈ ಕಾಲಕಾಲೇಶ್ವರ ದೇವಸ್ಥಾನದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಧರ್ಮಾಧಿಕಾರಿಗಳನ್ನು ಮಾತಾಡಿಸಿ ಇದ್ರ ಕುರಿತು ಒಂದಷ್ಟು ಹೆಚ್ಚಿನ ಮಾಹಿತಿ ಪಡ್ಕೊಳ್ಳೋಣ ವೀಕ್ಷಕರೇ. ವೆಲ್ಕಮ್ ಟು ಲೈಫ್ ಬುಕ್ ಕನ್ನಡ. ಬನ್ನಿ ಸರ್, ನಮಸ್ಕಾರ. ನಮಸ್ಕಾರ ಸರ್, ಈ ಕಾಲಕಾಲೇಶ್ವರದ ಬಗ್ಗೆ ಭಾಳಷ್ಟು ಮಾಹಿತಿಯನ್ನು ನಾವು ಕೇಳಿದ್ವಿ ಮತ್ತು ನೋಡಿದ್ದೀವಿ ಕೂಡ. ಆದರೆ ನಮ್ಮ ಜನರಿಗೂ ಕೂಡ ಇದಷ್ಟು ಈ ಒಂದು ಕಾಲಕಾಲೇಶ್ವರ ದೇವಸ್ಥಾನದ ಬಗ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಪವಾಡಗಳು ಬಹಳಷ್ಟು ಇದ್ದಾವೆ, ಬಹಳಷ್ಟು ಕೇಳಿ ನೋಡಿ ಬೆಳೆದಿದ್ದೀವಿ ಕೂಡ. ಇಲ್ಲೇನೋ ಸುಣ್ಣವನ್ನು ತಾನಷ್ಟಕ್ಕೆ ತಾನೇ ಹಚ್ಕೊಳ್ಳುತ್ತಂತೆ, ಆಮೇಲೆ ಬೇರೆ ಬೇರೆ ವಿಷಯಗಳು ಇದ್ದಾವೆ. ತಾವು ತಮ್ಮ ಪರಿಚಯ ಮಾಡಿಕೊಂಡು ಒಂದಷ್ಟು ಮಾಹಿತಿಯನ್ನು ಒದಗಿಸ್ಕೊಡಿ ಸರ್. ನಾನು ಯಶರಾಜ್ ಪ್ರತಾಪ್ ಸಿಂಗ್ ಘೋರ್ಪಡೆ ಅಂತ ಹೇಳಿ, ಈ ಒಂದು ದೇವಸ್ಥಾನದ ಒಂದು ಸೇವೆ ನಮಗೆ ಕಾಲಕಾಲೇಶ್ವರನೊಂದು ಸುಮಾರು ಒಂದು ಭಾಳ ವರ್ಷದಿಂದ ನಮ್ಮ ಹಿರಿಯರ ಕಡೆಯಿಂದ ನನಗೆ ಬಂದಿರೋದು. ನಿಯರ್ಲಿ ಒಂದು ಭಾಳ ಹಳೆಯ ಇತಿಹಾಸ ಈ ದೇವಸ್ಥಾನಕ್ಕಿದೆ. ಅದರಲ್ಲಿ ಮೂಲತಃ ಕಾಲಕಾಲೇಶ್ವರ ದೇವರನ ಈ ಸ್ಥಾನ ಒಂದು ಲಿಂಗು ಸ್ವರೂಪದಲ್ಲಿದೆ. ಉದ್ಭವ ಲಿಂಗ ಸ್ವರೂಪದಲ್ಲಿ ಕಾಲಕಾಲೇಶ್ವರನ ಇಲ್ಲಿ ಉಗಮ ಇರೋ ಕಾರಣ ಇದಕ್ಕೆ ಅನಾದಿ ಕ್ಷೇತ್ರ ಅಂತ ಅನ್ಬೋದು. ಕಾರಣ ಇದಕ್ಕೆ ದಕ್ಷಿಣ ಕಾಶಿ ಕೂಡ ಕರೆಯಲಾಗುತ್ತೆ. ಅದಕ್ಕೂ ಸುಮಾರು ಒಂದು ಬೇರೆ ಬೇರೆ ಕಾರಣಗಳಿದಾವೆ. ಅದರಲ್ಲಿ ಮೂಲತಃ ಏನಂದರೆ ಗಂಗಾ ಸ್ಥಾನ ಇಲ್ಲಿದೆ, ಅಂತರ್ಗಂಗೆಯ ಸ್ಥಾನ ಇಲ್ಲಿದೆ. ಆನಂತರ ಕಾಲಕಾಲೇಶ್ವರನ ಇಲ್ಲೇ ಬರುವ ಕಾರಣ ಗಜಾಸುರನ ಸಂಹಾರ, ಒಂದು ಗಜಾಸುರ ಎಂಬುವ ರಾಕ್ಷಸನ ಸಂಹಾರ ಕಾರಣಕ್ಕಾಗಿ ಕಾಲಕಾಲೇಶ್ವರ ಇಲ್ಲೇ ಕಾಶಿಯಿಂದ ಬಂದು ಅವತಾರ ತಾಳಿದನು. ಅದನ್ನೆಲ್ಲ ನಮ್ಮ ಅರ್ಚಕರು ನಿಮಗೆ ಬಿಡಿಸಿ ಹೇಳ್ಬೋದು. ಆ ಒಂದು ಇತಿಹಾಸದಿಂದನೇ ಕಾಲಕಾಲೇಶ್ವರನ ಇಲ್ಲೇ ಉಪಸ್ಥಿತಿ ಇವತ್ತಿಗೂ ಕೂಡ ಎಲ್ಲ ಸದ್ಭಕ್ತರಿಗೂ ತನ್ನ ಆಶೀರ್ವಾದ ಕೊಡಲಿಕ್ಕೆ ಇಲ್ಲಿದ್ದಾನ. ಇದರಲ್ಲಿ ಮುಖ್ಯವಾಗಿ ನೀವು ಹೇಳಿರೋದು ಸುಣ್ಣ ಸುರ್ಮದಲ್ಲಿದೆ. ಇದು ಒಂದು ಭಾಳ ಭಕ್ತರ ನಂಬಿಕೆ ಇದೆ. ಸಾಕಷ್ಟು ವರ್ಷಗಳಿಂದನೇ ಈ ಒಂದು ಹಳೆ ಪರಂಪರೆ ಅಂತ ನೀವು ಅನ್ಬೋದು. ಇದು ಒಂದು ಸ್ಪೆಸಿಫಿಕ್ ಆಗಿ ನಮ್ಮ ಏರಿಯಾ ಇದೆ. ಆ ಏರಿಯಲ್ಲಿ ನಾವು ಸುಣ್ಣ ಸುರ್ಮ ಕಲಿಸಿಟ್ಟಿರ್ತೀವಿ ಪಾಡ್ಯ ದಿನ, ಉಗಾದಿ ದಿನ. ಅದರ ಮರುದಿನ ಅಂತರಂಗೆ ಮೇಲ್ಗಡೆ ಏನು ಮೂಲಿ ಭಾಗ ಕಾಣುತ್ತಲ್ಲ, ಅಲ್ಲಿ ತಂತಾನ ಹಚ್ಕೊಂತಿರುತ್ತಂತ ಎಲ್ಲರೂ ಭಕ್ತರು ಇವತ್ತಿಗೂ ನೋಡ್ಕೊಂತ ಬಂದಿರೋದು. ಇದು ಪ್ರತಿ ವರ್ಷ ನಡೆಯುವಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮ ಮುಗಿದ್ರೆ ಮತ್ತೆಲ್ಲ ಕಾಲಕಾಲೇಶ್ವರಲ್ಲಿ ಮುಖ್ಯ ಕಾರ್ಯಕ್ರಮ ಆಗಿರೋದು ಈ ಸುಣ್ಣ ಮತ್ತು ಇದು ಸುರ್ಮ ಬೇರೆ ಬೇರೆ ಹಚ್ಚಿ ಒಂದ್ ಕಡೆಗೆ ಇಟ್ಟಿರ್ತಾರ. ಇಲ್ಲಿ ಇಟ್ಟಿರ್ತಾರ್ರಿ ಒಂದ್ ಕಡೆಗೆ, ಅಲ್ಲಿ ಮೇಲೆ ಹಚ್ಚಿರೋದು ತಾನೇ ಒಯ್ತೈತದು. ಒಯ್ತಾರೆ ಅಂತ ಅರ್ಥ? ಒಯ್ತಾರೆ ಅಂತಲ್ಲ, ಕಲಿ ನಿಮಗೆ ಹೊಸ ಕಲಿ ಕಾಣುತ್ತೆ. ಒಂಥರ ಬ್ರಷ್ಲೆ ನಿಮ್ ಸ್ಟ್ರೋಕ್ ಯಾವ ತರ ಹೊಡಿತಾರ ಇವತ್ತಿಗೂ ಕೂಡ ಸ್ಟ್ರೋಕ್ ನಿಮ್ಗೆ ಕಾಣ್ಬೋದು ಅಲ್ಲಿ.
ಆ ಜಾಗದಲ್ಲಿ ಮಾತ್ರ. ಇನ್ನೇನು ಯುಗಾದಿ ಬರುತ್ತೆ ಈಗ, ನೆಕ್ಸ್ಟ್ ಅದು ನಡೆಯುತ್ತೆ. ಹೌದು ಹೌದು ಹೌದು. ಆನಂತರ ಉಳಿದಿರೋ ದೊಡ್ಡ ಕಾರ್ಯಕ್ರಮ ಅಂದ್ರೆ ನಮ್ಮ ರಥೋತ್ಸವ, ಅಂದ್ರೆ ಕಾಲಕಾಲೇಶ್ವರ ದೇವರ ಜಾತ್ರೆ, ಅದು ನಡೆಯುವುದು ದವನದ ಹುಣ್ಣಿಮೆಗೆ. ಅಂದ್ರೆ ಮೋಸ್ಟ್ಲಿ ನಮ್ಮ ಭಾಗದಲ್ಲಿ, ಈಗ ನೀವು ಇದೇ ಭಾಗದವ್ರು ಅನ್ನೋದೇ ನಿಮ್ಗೆಲ್ಲ ಗೊತ್ತು, ದೊಡ್ಡ ದೊಡ್ಡ ಜಾತ್ರೆಗಳೆಲ್ಲ ಯುಗಾದಿ ಇದು ನಮ್ಮ ದವನದ ಹುಣ್ಣಿಮೆಯಲ್ಲಿ ನಡೀತಾವೆ. ಅದೇ ದಿವಸ ಕಳಕಪ್ಪಜ್ಜನ ತೇರು ಕೂಡ ಜರುಗುತ್ತೆ. ಸೊ ಅದು ಒಂದು ದೊಡ್ಡ ಕಾರ್ಯಕ್ರಮ. ಅದು ಬಿಟ್ಟರೆ ಮತ್ತು ಕಾರ್ತಿಕೋತ್ಸವ ಮೊನ್ನೆ ಆಯಿತು ನವೆಂಬರಲ್ಲಿ. ಆ ಕಾರ್ತಿಕ್ ಮಾಸದಲ್ಲಿ ನಮ್ಮ ಉಜ್ಜೋಡು ದೀಪಸ್ತಂಭಗಳು ಅವು ತುಂಬ ಫೇಮಸ್. ಯಾಕಂದರೆ ಒಂದು ದೀಪಸ್ತಂಭ ಅಂತೂ ಒಂದೇ ಕಲ್ಲಲ್ಲಿ ಕೆತ್ತಿರೋದು. ಸೊ ಅಂಥ ಬಲಾಢ್ಯವಾದ ದೀಪಸ್ತಂಭವು ಇವತ್ತಿಗೂ ಕೂಡ ನಾವೆಲ್ಲ ಪ್ರಜ್ವಲನೆ ಮಾಡಿ ಇವತ್ತಿಗೂ ಕೂಡ ಅದರ ಪೂಜೆ ಮಾಡ್ತೀವಿ. ಈ ಕಾಲಕಾಲೇಶ್ವರ ದೇವಸ್ಥಾನಕ್ಕೆ ಈ ಭಕ್ತರು ಎಲ್ಲೆಲ್ಲಿಂದ ಬರ್ತಾರೆ ಸರ್ ಇಲ್ಲಿಗೆ? ಈಗ ಸುತ್ತ ಹಳ್ಳಿ ಅಂತೂ ಈಗ ಈತ ಆರಾಧ್ಯ ದೇವರಂತೂ ಭಾಳ ಜನರಿಗಿದ್ದಾನೆ. ಆದರೆ ಕುಲ ದೇವತಾ ಅಂತೀವಿ ನಾವು, ಮನಿ ದೇವರು. ಮನಿ ದೇವರಂತೂ ಸುತ್ತಲೂ ಎಲ್ಲ ಹಳ್ಳಿಯಲ್ಲಿ ಈತನೇ ಮನಿ ದೇವರು. ಯಾಕಂದರೆ ಈತನ ಇತಿಹಾಸ ನಾವು ನೋಡ್ಲಿಕ್ಕೆ ಹೋದ್ರೆ ಇತಿಹಾಸ ಸಿಗಲಾರ್ದಂಗೆ ಕಾಲನೇ ಈತ. ಸೊ ಅಜನಾಮರಾಗಿ ಇಲ್ಲೇ ಇದ್ದವನ, ಅದಕ್ಕೆ ಎಲ್ಲ ಸುತ್ತಲೂ ಹಳ್ಳಿಯರಂತೂ ಇಲ್ಲಿ ಬರ್ತಾ ಇರ್ತಾರೆ. ಒಂದ್ ವೇಳೆ ಯಾರ ಈ ಊರು ಬಿಟ್ಟು ಹೋಗಿರ್ತಾರ ಬೇರೆ ಇದಕ್ಕಾಗಿ ವ್ಯವಸಾಯಕ್ಕಾಗಿ, ಅವರು ಕೂಡ ತನ್ನ ಮನೆ ದೇವರಿಗೆ ವರ್ಷಕ್ಕೊಂದ್ಸಲ ಬಂದು ಹೋಗ್ತಾರೆ. ಹೌದು. ಓಕೆ, ಅದು ಯುಗಾದಿ ಜಾತ್ರೆ ಹಬ್ಬದಂದು ಬರ್ತಾರೆ. ಹಬ್ಬದಂದು ಬರ್ತಾರೆ. ಓಕೆ ಸರ್. ಓಕೆ, ಈ ಪ್ರತಾಪ್ ಸಿಂಗ್ ಗೋರ್ಪಡೆ ಅವರ ಒಂದು ಸೇವೆ ಇಲ್ಲಿ ಯಾವಾಗಲಿಂದ ಪ್ರಾರಂಭ ಆಯ್ತು ನಿಮಗೆ? ಇದು ಈಗ ನಮಗೆ ಸುಮಾರು ಇತಿಹಾಸ ತೆಗಿಲಿಕ್ಕೆ ಹೋದ್ರೆ ನಾವು ಅವಲಂಬನೆ ಇರೋದು ಒಂದು ಶಾಸನಗಳು ಅಥವಾ ಹಳೆಯ ಕನ್ನಡ ಅಥವಾ ಬೇರೆ ಲಿಪಿಗಳ ಕಾಗದದ ಮೇಲೆ. ಆ ಒಂದು ಅಂದಾಜು ಹಚ್ಚಿದ್ರೆ ಸುಮಾರು 13-14ನೇ ಶತಮಾನದ ಕಾಗದಗಳು ನಾವು ನೋಡಬಹುದು. ಆ ಕಾಲಕಾಲೇಶ್ವರನ ಉಲ್ಲೇಖಗಳು ಅದರಲ್ಲಿ ನೋಡಬಹುದು. 12ನೇ ಶತಮಾನದಲ್ಲಿ ಬಸವಣ್ಣನವರದು. ಹೌದು, ಆದ್ಮೇಲೆ 14ನೇ ಶತಮಾನ. ಸೊ ಅದರಲ್ಲಿ ಮುಖ್ಯವಾಗಿ ಜಾತ್ರೆಯ ಖರ್ಚುಗಳು ಆ ತರ ಎಲ್ಲ ಹಳೆ ಕಾಗದಗಳಲ್ಲಿ ಉಲ್ಲೇಖಗಳು ನಾವು ನೋಡಬಹುದು. ಆ ಒಂದು ಇದರಿಂದ 14ನೇ ಶತಮಾನದಿಂದ ಮುಂದೆ ಇನ್ನು ನಿಮ್ದು ಒಟ್ಟಾರೆ ಗೋರ್ಪಡೆ ಮನೆತನ ನಿಮ್ದು. ಇಲ್ಲಿ ಸೇವೆ ಯಾವ ರೀತಿಯಾಗಿ ಮಾಡ್ತೀರಿ? ನಿಮ್ದು ಏನು ನಿಮ್ದು ಅಂದ್ರೆ ನಿಮ್ದು ಖಾಸಗಿ ಸೇವೆ ಆಗಿರುತ್ತೆ ಅಥವಾ ಏನು ಸರ್ಕಾರಿ ಸೇವೆಯಿಂದ ಏನಾರು ಮಾಡ್ತೀರಿ? ನೋಡಿ, ಈಗ ಪ್ರತಿಯೊಂದು ಈಗ ನಮ್ಮ ದೇಶದಲ್ಲಿ ಸಾಕಷ್ಟು ರಾಜಮನೆತನಗಳು ಇದ್ವು. ಈಗ ನಮ್ಮ ಹಿರಿಯರು ಈ ಧರ್ಮ ರಕ್ಷಣೆಗಾಗಿ ಸುಮಾರು ಒಂದು 8 ಜನ ಬಲಿದಾನ ಆಗಿದೆ ಧರ್ಮ ರಕ್ಷಣೆಗಾಗಿ. ಸೊ ಅದರದ್ದು ಒಂದು ಪ್ರಾಯಶ್ಚಿತ್ತ ಅಂತ ಹೇಳಿ ಪ್ರತಿಯೊಂದು ದೇವತೆಗೆ ಒಂದು ಸೇವೆ ನೀಡ್ಕೊಂತ ಅವ್ರು ಬರ್ತಾ ಇದ್ರು. ಅದೇ ರೀತಿಯಾಗಿ ಇವರ ಮನೆ ದೇವರು ಶಿವನ ಆಗಿರೋ ಕಾರಣ ಇವರು ಕೂಡ ಕಾಲಕಾಲೇಶ್ವರನಿಗೆ ಪ್ರತಿ ಒಂದು ನಿತ್ಯ ಉಪಚಾರವನ್ನು ಮಾಡ್ತಾ ಇದ್ರು. ನಮಗೆ ಯಾವಾಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಅವಾಗ ಈ ಗಜೇಂದ್ರಗಡ ಸಂಸ್ಥಾನ ಇತ್ತು. ಈ ಸಂಸ್ಥಾನ ಸುಮಾರು ಒಂದು 42,000 ಎಕರೆ ಗೌರ್ಮೆಂಟಿಗೆ ಜಮೀನು ನಮ್ಮದು ಜಮಾ ಆಯಿತು ಸಂಸ್ಥಾನದ್ದು. ಅದ್ರ ಬದಲಿಯಾಗಿ ಪ್ರತಿಯೊಂದು ರಾಜಮಂತನಕ್ಕೂ ಒಂದಿಷ್ಟು ಸೀಮಿತವಾಗಿ ಜಮೀನು ಅಥವಾ ಒಂದು ಪ್ರಿವಿಲೇಜ್ ಏನಾದ್ರು ಕೊಟ್ಟರು. ಈ ಮಂತನಕ್ಕೆ ಕೊಟ್ಟಿರೋದು ಈ ದೇವಸ್ಥಾನ ಪ್ರೈವೇಟ್ ಆಗಿ. ಸೊ ಅದರಿಂದ ಮುಂದೆ ಕೆಲವೊಂದಿಷ್ಟು ಲೀಗಲ್ ಏನೇನೋ ತೊಂದರೆ ಆಗಿದ್ದು. ಆದರೆ ಇವಾಗೆಲ್ಲ ಒಳ್ಳೆ ರೀತಿಯಿಂದ ನಮ್ಮ ಸೇವೆ ತಗೊಂತ ಇದ್ದಾನೆ ಕಳಕಪ್ಪಜ್ಜ. ಇವತ್ತಿಗೂ ಕೂಡ ಆ ಕಾಲದಿಂದನೇ ಇವತ್ತಿಗೂ ಕೂಡ 3 ಕಾಲ ಪೂಜೆ ಆಗ್ತದೆ. ಬೆಳಗ್ಗೆ, ಮಧ್ಯಾಹ್ನ, ಸಾಯಂಕಾಲ ಈ 3 ಪೂಜೆ ಇವತ್ತಿಗೂ ಎಂತ ಏನು ಬಂದರೂ ನಾವು ತಪ್ಪಿಸಿಲ್ಲ. ನಮ್ಮ ಅರ್ಚಕರು ಇವತ್ತಿಗೂ ಮಾಡ್ತಾ ಇರ್ತಾರೆ. ದೇವಸ್ಥಾನ ಸೇವೆಗಾಗಿ ಎಷ್ಟು ಜನ ಸೇವಕರಿದ್ದಾರ, ಪ್ರತಿಯೊಂದು ಸೇವಕರಿಗೂ ಜಮೀನು ಒಂದಿದೆ. ಆ ಜಮೀನಿಂದ ಉತ್ಪನ್ನವನ್ನು ತಗೊಂಡು ಆ ಸೇವೆಯನ್ನು ಅವರು ಇವತ್ತಿಗೂ ಕೂಡ ಸಲ್ಲಿಸ್ತಾ ಇದ್ದಾರೆ. ನಮಸ್ಕಾರ. ನೀವು ಕಾಲಕಾಲೇಶ್ವರ ದೇವಸ್ಥಾನದ ಮುಖ್ಯ ಅರ್ಚಕರು. ತಮ್ಮ ಪರಿಚಯ ಮಾಡಿಕೊಂಡು ಈ ದೇವಸ್ಥಾನದ ಕುರಿತು ಒಂದಷ್ಟು ಪರಿಚಯವನ್ನು ನೀಡ್ರಿ ನಮ್ಮ ಲೈಫ್. ಇಲ್ಲಿ ನಾನು ಸುರೇಶ್ ಭಟ್ ಪೂಜಾರ್ ಅಂತ ಹೇಳಿ, ನಮ್ಮಲ್ಲಿ ವಂಶ ಪರಂಪರೆ ಅರ್ಚಕರು ನಾವಿಲ್ಲಿ. ನಮಗೆಲ್ಲ ದಣಿಯರ ನಮಗೆಲ್ಲ ಇದಕ್ಕೆಲ್ಲ ನಮಗೆ ಅರ್ಚಕರಾಗಿ ನೇಮಿಸಿ ನಮಗೆ ಹೊಲ ಕೊಟ್ಟು ಮನೆ ಕೊಟ್ಟು ಎಲ್ಲ ಅವರೇ ಮಾಡಿದ್ದು ಎಲ್ಲ ನಮ್ಮ ಘೋರ್ಪಡೆಯವರು, ಅಂದರೆ ಗಜೇಂದ್ರಗಡ ಘೋರ್ಪಡೆಯವರು. ಆಮೇಲೆ ಇಲ್ಲಿ ಮೂಲ ಏನಂತಂದರೆ ನಾವು ವಂಶ ಪರಂಪರೆ ಅರ್ಚಕರು. ಇಲ್ಲಿ ಅರ್ಚಕ ವೃತ್ತಿನೇ ಮಾಡ್ಕೊಂಡು ಬಂದೀವಿ ಇಲ್ಲಿ ತನಕನೂ ಇದು ಮಾಡ್ತೀವಿ. ಆಮೇಲೆ ಇಲ್ಲಿ ಇನ್ನೊಂದು ವಿಶೇಷ ಅರ್ಚಕ ಸೇವೆಯನ್ನು ಮಾಡ್ತಾ ಇದ್ದೀರಿ ನಾವು ನೋಡಿ ಸರ್. ಇಲ್ಲಿ 8ನೇ ಶತಮಾನದಂದು ನಾವು ಇಲ್ಲಿ ಅರ್ಚಕರಾಗಿದ್ವಿ ಅಂತ ಹೇಳ್ತಾರೆ. ಬಟ್ ಹೌದು, ವಂಶ ಪರಂಪರೆ. ಆದರೂ ಅದಕ್ಕಿಂತ ಮುಂಚೆ ಅಂದರೆ ನಮ್ಮಲ್ಲಿ ಏನು ಹೇಳ್ತೀವಿ ಅಂತಂದರೆ, ಇಲ್ಲಿ ಒಂದು ವಿಶೇಷ ಏನಂತಂದರೆ, ನಮ್ಮ ಪೂರ್ವಜರ ಇದ್ರೊಳಗೆ ಇಲ್ಲಿ ಒಬ್ಬರಿಗೆ ಸಂತಾನ ಇದ್ದಿಲ್ಲಂತೆ. ಸೊ ಅಲ್ಲಿಂದ ಏನಂತಂದರೆ ಸುಮಾರು 9ನೇ ತಲೆ, ಅಂದರೆ ನನ್ನ ಹಿಡಿದು 9ನೇ ತಲೆ ಅಂತೇಳಿ, ಅಲ್ಲಿಗೆ ಒಬ್ಬರಿಗೆ ಸಂತಾನ ಇದ್ದಿಲ್ಲ. ಅವ್ರಿಗೆ ಇಲ್ಲಿ ಇಲ್ಲೇ ಇದು ನರೇಗಲ್ ಅಂತದ, ಆ ನರೇಗಲಿಂದ ಒಬ್ಬರು ದತ್ತಕ್ಕೆ ತೊಗೊಂಡು ಇಲ್ಲಿ ಬಂದರು ಅಂತ ಹೇಳ್ತಾರೆ. ಅಲ್ಲಿಂದ ನಮ್ಮದು ಜರ್ನಿ ಶುರು ಆಯ್ತಂತ. ಅದಕ್ಕಿಂತ ಪೂರ್ವದೊಳಗೆ ಇದ್ವಿ ಅಂತ. ಬಟ್ ಆದರೂ ಸಹಿತ ನಮಗೆ ಹೇಳೋದಂದರೆ 9ನೇ ತಲೆ, ನಂದು ನಡೀತಾ ಇರೋದು 10ನೇ ತಲೆ.
ನೀವು 10ನೇ ತಲೆ ಅಂದ್ರೆ ಇಲ್ಲಿ ವಂಶ ಪರಂಪರೆ ಅರ್ಚಕರಾಗಿ ನಾವು ಅರ್ಚಕರಾಗಿ ಇಲ್ಲಿದ್ದೀವಿ. ಸೇವೆ ಮಾಡ್ಕೊಂಡು ಆಮೇಲೆ ನಮಗೆ ಅವ್ರ ಮಾಲಕರೆಲ್ಲ ನಮಗೆ ಅಂದ್ರೆ ದೇವಸ್ಥಾನ ಧರ್ಮದರ್ಶಿಗಳು ಗೋರ್ಪಡೆಯವರು ಅವ್ರು ನಮಗೆಲ್ಲ ಹೊಲ ಧರ್ಮಾಧಿಕಾರಿಗಳು ಅವ್ರು ನಮಗೆಲ್ಲ ಹೊಲ ಕೊಟ್ಟಾರ, ಮನೆ ಕೊಟ್ಟಾರ, ಮನೆ ಕಟ್ಟಿಸ್ಕೊಟ್ಟಾರ, ಹಿಂಗೆಲ್ಲ ಇದಾದ. ಆಮೇಲೆ ನಮಗೆ ವಂಶ ಪರಂಪರೆಯಿಂದ ನಮಗೆ ನಡ್ಕೊಂಡು ಹೊಂಟೀವಿ. ಆಮೇಲೆ ಅವ್ರ ಇದನ್ನು ಒಳ್ಳೆ ಇದಾದ, ಅವ್ರ ಕರ್ನ ಯೋಗ್ಯ ಇದು ಅಂತ ಹೇಳ್ತೀವಿ ನಾವು ಅವ್ರಿಗೆ. ಅಂದ್ರೆ ಒಳ್ಳೆ ವ್ಯಕ್ತಿಗಳು ಅಂತ ಹೇಳಿ ಅಂದ್ರೆ ಉದಾರಿಗಳು, ಒಳ್ಳೆ ಉದಾರಿಗಳು, ಒಳ್ಳೆ ವ್ಯಕ್ತಿಗಳು ಏನು. ಆಮೇಲೆ ಯಾರಿಗೂ ಕಡಿಮೆ ಮಾಡಿಲ್ಲ ಅವರು ಇಲ್ಲಿ ತನಕ ಆದ್ರೂ ಯಾರಿಗೂ. ಅಂದ್ರೆ ಅವ್ರು ಹೆಂಗೆ ಅಂತಂದ್ರೆ ಒಂದೇ ಮಾತು ಹೇಳ್ಬೇಕಂದ್ರೆ ಎಷ್ಟು ಉದಾರಿಗಳಂತಂದ್ರೆ ನಮಗೆ ಹಿಂಗೇನು ಕೊಡ್ರಿ ಅಂತಂದ ತಕ್ಷಣ ಇನ್ನು ತೊಗೊಂಬಿಟ್ರಿ, ಇನ್ನು ತೊಗೊಂಬಿಡ್ರಿ, ನೀವು ಇನ್ನು ತೊಗೊಂಬಿಡ್ರಿ, ಹಿಂಗೆ ಇದು. ಆಮೇಲೆ ಅಷ್ಟು ಉದಾರಿಗಳು. ಆಮೇಲೆ 1952 ತನಕ ಅವ್ರದ್ದು ಅಧಿಕಾರ ಇತ್ತು. ಅಂದ್ರೆ ಸರಂಜಾಮ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸರಂಜಾಮ್ ಇತ್ತು. ಸರಂಜಾಮ್ ತನಕ ನಮಗೇನು ಮಾಡಿದ್ರು, ಸರಂಜಾಮ್ ರದ್ದಾದ್ಗಳು ಅವ್ರು ಏನು ಮಾಡಿದ್ರು ಅಂದ್ರೆ ಇನ್ನು ಹೊಲ ಎಲ್ಲ ಸರ್ಕಾರಕ್ಕೆ ಹೋಗ್ತವೆ, ನೀವು ಪಟ್ಟು ತುಂಬಿ ನಿಮ್ಮ ಹೊಲ ನೀವು ಮಾಡ್ಕೊಂಬಿಡ್ರಿ, ಮುಂದೆ ನೋಡೋಣ ಅಂತಂದು. ಆದರೂ ಸಹಿತ ಅವ್ರೇನೇ ಆ ಹೊಲ ಇಸ್ಕೊಳ್ಳಿಲ್ಲ. 150 ಎಕರೆ ಹೊಲ ನಮಗೆ 1972 ತನಕ 150 ಎಕರೆ ಹೊಲ ನಮ್ಗೆ ಕೊಟ್ಟು ನಾವು ಪೂಜಾ ಮಾಡಲಿಕ್ಕೆ ಅರ್ಚಕ ವೃತ್ತಿ ಮಾಡ್ಕೊಂಡು ಹೋಗ್ಲಿಕ್ಕೆ ನಮಗೆ ಕೊಟ್ಟಿದ್ದು ಹೊಲ. ಆಮೇಲೆ ನಮ್ಗೆ ಇಲ್ಲಿ ಕೆಳಗೆ ಮನೆ ಅದ, ದೊಡ್ಡ ಮನೆ ಅಂದ್ರೆ 100x100 ಏನು ಅದು ಅವ್ರದ್ದೇ ಕೊಡಿಂಗ್ ಮಾಡಿದ್ದು. ಏನು ಅದು ಏನಲ್ಲ ನಮ್ಮ ನರನಾಡಿ ಒಳಗೆ ಗೋರ್ಪಡೆಯವರು ಒಂದ ಮಾತು ಹೇಳ್ಬೇಕಂದ್ರೆ ಈ ಕಾಲಕಲೇಶ್ವರ ಅಂತಂದ್ರೆ ನಮ್ಮ ಭಾಗಕ್ಕೆ ದಕ್ಷಿಣ ಕಾಶಿ ಅಂತಾನು ಕರೀತಾರೆ. ಮತ್ತೆ ಅದ್ರ ಬಗ್ಗೆ ಏನು ಹೇಳ್ತಾರೆ? ಅದಕ್ಕೆ ಏನಂತಂದ್ರೆ ಇಲ್ಲೇ ಸಾಕ್ಷಾತ್ ವಿಶ್ವೇಶ್ವರ ಬಂದ ಅಂತ ಹೇಳ್ತೀವಿ ನಾವು. ಯಾಕೆ ದಕ್ಷಿಣ ಕಾಶಿ ಅಂತಂದ್ರೆ ಕಾಶಿಯಿಂದ ಬಂದು ಇಲ್ಲಿ ಅಂದ್ರೆ ಇಲ್ಲಿ ಏನಾಗ್ತಂತಂದ್ರೆ ನಾಗೇಂದ್ರಾಸುರ ಮತ್ತು ಗಜಾಸುರ ಅಂತ ಹೇಳಿ ಆ ರಾಕ್ಷಸ ಸಂಹಾರ ಸಲುವಾಗಿ ಸಾಕ್ಷಾತ್ ವಿಶ್ವೇಶ್ವರ ಇಲ್ಲಿ ಬಂದು ಇಲ್ಲಿ ನೆಲೆಸಿ ಆ ರಾಕ್ಷಸ ಸಂಹಾರ ಆದ ನಂತರ ಕಾಲಕಲುಷ ರೂಪದೊಳಗೆ ನೆಲೆಸಿದ ಅಂತಂದ್ರೆ ಕಾಲ ಅಂತಂದ್ರೆ ಸಂಸ್ಕೃತ ಒಳಗೆ ಯಮ ಅಂತ ಹೇಳ್ತೀವಿ. ಕಾಲನಿಗೆ ಅಂದ್ರೆ ಯಮನಿಗೆ ಆಗದಂಥ ಕೆಲಸನ ಈಶ್ವರ ಮಾಡಿದಂತ ಹೇಳಿ ಕಾಲನಿಗೆ ಮಾಡಿದಂಥ ಈಶ್ವರಿಗೆ ಕಾಲೇಶ್ವರ ಅಂತ ಹೇಳಿ ಇಲ್ಲೇ ಸ್ವಯಂ ರೂಪದೊಳಗೆ ಇಲ್ಲಿ ನೆಲೆಸಿದಂತೆ. ನಮ್ಮಲ್ಲಿ ಇದು ಏನಂತಂದ್ರೆ ಇತಿಹಾಸ ಏನಂತ ಹೆಂಗಂತಂದ್ರೆ ಇದು ಶ್ರುತಿ ಸ್ಮೃತಿ ಅಂದ್ರೆ ಹೇಳ್ಕೊತ ಬಂದಿದ್ದು, ವಂಶ ಪರಂಪರೆ ಹೇಳ್ಕೊತ ಬಂದಿದ್ದು. ಹೆಂಗಂದ್ರೆ ಈಗ ನಮ್ಮಲ್ಲಿ ಒಂದು ಇದಾಗ್ತದೆ ಅಂದ್ರೆ ನಮ್ಮಲ್ಲಿ ಇಲ್ಲೊಂದು ವಿಶೇಷ ಕಾರ್ಯಕ್ರಮ ಭಾಳ ಚಂದ ಆಗ್ತದೆ. ಕಾರ್ಯಕ್ರಮ ಏನಂದ್ರೆ ನಮ್ಮಲ್ಲಿ ಇಲ್ಲಿ ಜಾತ್ರೆಗೆ ಮುಂಚೆ ಯುಗಾದಿ ಪಾಡ್ಯ ದಿವಸ ಇಲ್ಲಿ ಸುಣ್ಣ ಸುರ್ಮ ಲೇಪನ ಆಗ್ತದೆ. ಇಲ್ಲಿ ನಾವು ಸುಣ್ಣ ಸುರ್ಮ ಇಲ್ಲಿ ಹಾಕಿಟ್ಟಿರ್ತೀವಿ, ಅಲ್ಲಿ ಹೊಸ ಕಲ್ಲಿ ಹಾಕಿಡೋದಿಲ್ಲ ರೀ. ಇಲ್ಲೊಂದು ಸುಣ್ಣ ಸುರ್ಮ ಇಲ್ಲಿ ಇಟ್ಟಿರ್ತೀವಿ, ಸುಣ್ಣ ಅಲ್ಲಿ ಒಂದು ಡೋಣೆ ಆ ಡೋಣೆ ಹಾಕಿಟ್ಟಿರ್ತೀವಿ. ಅವತ್ತಿನ ದಿವಸ ಯುಗಾದಿ ಪಾಡ್ಯ ದಿವಸ ನಾವು ಪೂಜೆ ಮಾಡಿ ಇಟ್ಟು ಹೋಗಿರ್ತೀವಿ. ಮರುದಿವ್ಸ ಏನಿರ್ತದೆ ನಮಗೆ ಅಲ್ಲಿ ಹೊಸ ಕಲ್ಲಿ ಮೂಡಿರ್ತದೆ. ಸುಣ್ಣ ಹೆಂಗಿದ್ದ ಹಂಗೆ ಇರ್ತದೆ, ಬಟ್ ಅಲ್ಲಿ ಹೊಸ ಕಲ್ಲಿ ಮೂಡಿರ್ತದೆ. ಏನಂತೀರಿ ಆಧುನಿಕ ಕಾಲದಲ್ಲಿ ಇವತ್ತಿನ ದಿವಸ ಈ ರೀತಿಯಾಗಿ ಪವಾಡಗಳನ್ನ ಕಾಲಕಲೇಶ್ವರನ ಆಶೀರ್ವಾದ ಅದು ಆತಂದ ಇದು ಅಂದ್ರೆ ನಾನು. ಆಮೇಲೆ ಇನ್ನೊಂದು ಏನದು ಯಾಕೆ ಸುಣ್ಣ ಸುರ್ಮ ಲೇಪನ ಅಂದ್ರೆ ನಾನು ನಿರಂತರವಾಗಿ ನಾ ಇಲ್ಲಿ ಇದ್ದೀನಿ ಅನ್ನೋದಕ್ಕೆ ನಾ ಸುಣ್ಣ ಸುರ್ಮ ಲೇಪನ ಮಾಡ್ತೀನಿ ಅಂತ ಆ ಕಾಲಕಲೇಶ್ವರನ ಹೇಳೋಣಂತ ಹೇಳ್ತಾರೆ. ಹಿಂಗೆ ಏನ್ರಿ ಅದಕ್ಕೆ. ಆಮೇಲೆ ಏನಾಗ್ತದೆ ನಮ್ಮಲ್ಲಿ ಪಾಡ್ಯ ಆಗ್ತದೆ. ಪಾಡ್ಯಾಗಿಂದ ಸಪ್ತಮಿ ತಿಥಿ ಬರ್ತದೆ. ಪಾಡ್ಯಾಗಿಂದ ಸಪ್ತಮಿ ತಿಥಿ. ಆ ಸಪ್ತಮಿ ತಿಥಿ ದಿವಸ ನಮ್ಮಲ್ಲಿ ಇಲ್ಲಿ ಏನು ಕಾರ್ಯಕ್ರಮ ಅಂದ್ರೆ ಬಸವ ಧ್ವಜಾರೋಹಣ ಮಾಡ್ತೀವಿ. ಅಂದ್ರೆ ನಮ್ಮ ಜಾತ್ರೆ ಕಾರ್ಯಕ್ರಮಕ್ಕೆ ಧ್ವಜಾರೋಹಣ ಮಾಡ್ತೀವಿ, ಅಂದ್ರೆ ಚಾಲನೆ ಮಾಡೋದು, ಜಾತ್ರೆಗೆ ಚಾಲನೆ ಮಾಡೋದು. ಅವತ್ತಿನ ದಿವಸ ಬಸವ ಧ್ವಜಾರೋಹಣ, ಆಮೇಲೆ ಕಂಕಣ ಕಟ್ಟೋದು. ಆಮೇಲೆ ಇಲ್ಲಿ ಅಂದ್ರೆ ಇನ್ನೊಂದು ವಿಶೇಷ ಏನಂದ್ರೆ ನಾವು ಇಬ್ರು ಪೂಜಾರಿದ್ದೀವಿ, ಇಲ್ಲಿ ಇಬ್ರು ಅರ್ಚಕರಿದ್ದೀವಿ. ಇಲ್ಲಿ ಬ್ರಾಹ್ಮಣರು ಮತ್ತು ಐನೂರು ಇಬ್ಬರು ಅರ್ಚಕರಿದ್ದೀವಿ. ಬೆಳಗ್ಗೆ ಸಾಯಂಕಾಲ ಐನೂರು ಪೂಜಾ, ಮಧ್ಯಾಹ್ನ ಬ್ರಾಹ್ಮಣ ಪೂಜಾ. ನಾವು ಬ್ರಾಹ್ಮಣರು ಏನ್ರಿ ಮಧ್ಯಾಹ್ನ ಹಿಂಗೆ ನಡೀತದೆ, ಹಿಂಗೆ ವಂಶ ನಡೀತದೆ. ಅದೇ ರೀತಿಯಾಗಿ ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಅದು ಸಪ್ತಮಿ ದಿವಸ ಬಸವ ಧ್ವಜಾರೋಹಣ, ಕಾಲಕಲೇಶ್ವರ ಕಂಕಣ ಕಟ್ಟೋದು, ಆಮೇಲೆ ನಾಂದಿ ಸ್ಥಾಪನೆ ಮಾಡೋದು, ಈ ಥರ ಕಾರ್ಯಕ್ರಮ ಇರ್ತದೆ. ಅವತ್ತಿನ ದಿವಸ ಕಾರ್ಯಕ್ರಮ ಆದ ನಂತರ ನಿತ್ಯ ವಾಹನೋತ್ಸವ ಆಗ್ತದೆ. ದಿನ ಒಂದೊಂದು ವಾಹನ, ಒಂದು ದಿವ್ಸ ಚಿಗರಿ, ಒಂದು ದಿವ್ಸ ನವಿಲು, ಹಿಂಗೆ ಒಂದು 8 ನವೆ ಇದಾವೆ ವಾಹನವ. ಆ ನಿತ್ಯ ವಾಹನೋತ್ಸವ ಆಗ್ತದೆ. ವಾಹನೋತ್ಸವ ಆಗಿದ್ದ ದಿವಸ ಆಮೇಲೆ ಜಾತ್ರೆ ಹಿಂದಿನ ದಿವಸ ಕಾಲಕಲೇಶ್ವರ ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡ್ತೀವಿ ನಾವು. ಕಲ್ಯಾಣೋತ್ಸವ ಕಾರ್ಯಕ್ರಮ ಮಾಡ್ತೀವಿ ಅಂದ್ರೆ ಅದನ್ನ ಲಗ್ನ ಮಾಡ್ತೀವಿ ಕಾಲಕಲೇಶ್ವರ. ಆಮೇಲೆ ಮರುದಿವ್ಸ ಮೆರವಣಿಗೆ ಅಂತ ಅಂದ್ರೆ ರಥೋತ್ಸವ ಅಂದ್ರೆ ಮೆರವಣಿಗೆ, ಕಾಲಕಲೇಶ್ವರ ಮೆರವಣಿಗೆ ಅಂತ ಹೇಳಿ. ಆಮೇಲೆ ಅದ್ರ ಮರುದಿವ್ಸ ಕನ್ಯಾೋತ್ಸವ ಕಾರ್ಯಕ್ರಮ ಅಂದ್ರೆ ಈಗ ಕನ್ಯಾ ಕಳಿಸ್ತಾರಲ್ಲ ವರನ ಮನೆಗೆ, ಹಂಗೆ ಕಾಲಕಲೇಶ್ವರಿಗೆ ಕನ್ಯಾೋತ್ಸವ ಕಾರ್ಯಕ್ರಮ ಅಂತ ಮಾಡ್ತೀವಿ. ಆ ಕಾರ್ಯಕ್ರಮದೊಳಗೆ ನಮ್ಮಲ್ಲಿ ಕಾಲಕಲೇಶ್ವರದ ಇತಿಹಾಸ ಬರ್ತದೆ. ಯಾಕೆ ಬಂದ ಇಲ್ಲೇ, ಎಲ್ಲಿಂದ ಬಂದ, ಇದಕ್ಕೆ ಕಾಲಕಲೇಶ್ವರ ಬರ್ಲಿಕ್ಕೆ ಕಾರಣ ಏನು, ಹಿಂಗೆಲ್ಲ ಇವೆಲ್ಲ ಏನದ ನಾವು ಹೇಳ್ಕೊತ ಬಂದಿದ್ದು. ಆಮೇಲೆ ಇಲ್ಲಿ ಸ್ವಯಂ ರೂಪದೊಳಗೆ ಇಲ್ಲಿ ನೆಲೆಸಿದ ಸ್ವಯಂ ರೂಪದ ನಾನು ನೆಲೆಸಿ ಮೂಲ ಸ್ಥಾನ ಇರೋದು ಇಲ್ಲಿ ತೋರಿಸ್ಕೊಂಡು. ಇಲ್ಲಿ ಕಾಲಕಲೇಶ್ವರ ಲಿಂಗು ರೂಪದೊಳಗೆ ನೆಲೆಸಿದ ಅಂತ ಹೇಳ್ತಾರೆ. ಇಲ್ಲಿ ಅದ ನೋಡಿ ಮಧ್ಯಕದಲ್ಲಿ ಲಿಂಗು. ಅದೇನು ಪತ್ರಿ ಇರ್ತೀವಿ ನೋಡಿ, ಬಿಲ್ ಪತ್ರಿ ಅದ,
ಆ ಬಿಲ್ಪತ್ರಿ ಮಧ್ಯದೊಳಗೆ ಕಾಲು ಕಲುಷರ ಲಿಂಗೋದು ಅಂತ ಹೇಳ್ತೀವಿ. ಅದು ಲಿಂಗು ಹೆಂಗೆ ಕಾಣಿಸ್ತದೆ ಅಂದ್ರೆ ಇಲ್ಲಿ ಈ ಟೈಪ್ ಕಾಣಿಸ್ತದೆ ಲಿಂಗು. ಇಲ್ಲದ ನೋಡಿ, ಇಲ್ಲದಲ್ಲ ಈ ಟೈಪ್ ಕಾಣಿಸ್ತದೆ ಲಿಂಗು. ಅದು ಕಾಲು ಕಲುಷ ಲಿಂಗು ಈ ಟೈಪ್ ಕಾಣಿಸ್ತದೆ ಅಲ್ಲಿ ಅನ್ನೋದು. ಆಮೇಲೆ ಇದು ಹೆಂಗದ ಅಂತಂದ್ರೆ ಮರಳು ಮಿಶ್ರಿತ ಲಿಂಗು ಅಂತ ಹೇಳ್ತೀವಿ. ಅಂದ್ರೆ ಮರಳು ಮಿಶ್ರಿತ ಅಂದ್ರೆ ರಫ್ ಅದ. ಇವೆಲ್ಲ ನಮ್ಮ ನೋಡಿ ನಂದೀಶ್ವರ ಮತ್ತು ಅವೇನವಲ್ಲ ಸುತ್ತಾರದ ಪಾಣಬಟ್ಲ ಅಂತ ಹೇಳ್ತೀವಿ ನಾವು. ಪಾಣಬಟ್ಲ ಅಂತಂದ್ರೆ ಅದು ಅಲ್ಲಿ ಸತತ ನೀರು ಇರ್ಬೇಕಂತೇಳಿ ಅಂದ್ರೆ ನೀರು ಪಾಣಬಟ್ಲ ಅಂದ್ರೆ ನೀರು ಅಲ್ಲಿ ಬಟ್ಲ ಅಂದ್ರೆ ಮಾಡ್ಯಾರ. ಅಂದ್ರೆ ಅದು ಈಶ್ವರನ ಸುತ್ತಾರದ ಸತತ ನೀರು ಇರ್ಲಿಕ್ಕೆ ಅಂತ ಹೇಳಿ ಅಲ್ಲೊಂದು ಪಾಣಬಟ್ಲ ಮಾಡ್ಯಾರ. ಅದಕ್ಕೆ ಇಲ್ಲಿ ಅದ ನೋಡಿ, ಅದು ಪಾಣಬಟ್ಲ ಇದು ಸುತ್ತಾರದ. ಇದು ಏನದಲ್ಲ ಮರಳು ಮಿಶ್ರಿತ ಅಂದ್ರೆ ರಫ್ ಲಿಂಗು ಅದ. ಆಮೇಲೆ ಹಿಂದಾಗಡೆ ಹೌದು ಸಂದರ್ಭದ ತೆಗಿ ಹ್ಞೂ ರೀ. ಅಂದ್ರೆ ಅಭಿಷೇಕ ಮಾಡೋ ಮುಂದೆ ಮಾತ್ರ ಅದು ಮುಕ್ತ ದರ್ಶನ ಇರ್ತದೆ. ಆಮೇಲೆ ಮತ್ತೆ ಏನು ಮಾಡ್ತೀವಿ, ಅಲಂಕಾರ ಮಾಡಿಬಿಡ್ತೀವಿ. ಮತ್ತೆ ಈಗ ಸಾಯಂಕಾಲ ಆದಾಗ ಮತ್ತೆ ಅದನ್ನು ಸ್ವಚ್ಛ ಮಾಡಿ ಮತ್ತೆ ಪೂಜೆ ಮಾಡ್ತೀವಿ. ಹಿಂಗೆ ಇಲ್ಲಿ ತ್ರಿಕಾಲ ಪೂಜೆ ಮಾಡ್ಕೊಂಡು ಬಂದೀವಿ ನಾವು. ಆಮೇಲೆ ಇಲ್ಲಿ ಒಂದು ಹೇಳ್ತಾರೆ, ಇದೊಂದು ಹೇಳ್ರಿ. ಇಲ್ಲಿ ಗುಪ್ತ ನಂದೀಶ್ವರ ಇಲ್ಲೊಂದು ತೆಗೀರಿ. ಅದು ಇನ್ನು ತೋಡ್ರಿ, ಅಲ್ಲಿ ತೋಡ್ರಿ ಸರ್. ಅದೊಂದು ಇಲ್ಲಿ ನೋಡಿ ಈ ಕಡೆ 5 ಚೀನ್ ತೆಗೀರಿ. ಹ್ಞೂ ಇಲ್ಲಿ ಒಳಗೆ ಸರ್, ಒಳಗೆ. ಹಾಂ, ಅದು ಗುಪ್ತ ನಂದೀಶ್ವರ ಅಂತ ಹೇಳಿ ಸರ್. ಅದೇನದಲ್ಲ ಗುಪ್ತ ನಂದೀಶ್ವರ ಅಂತ ಹೇಳಿ. ಅಂದ್ರೆ ಅದಕ್ಕೊಂದು ಇತಿಹಾಸ ಅನ್ನೋದು. ಅಂದ್ರೆ ಪರಮಾತ್ಮ ಬರೋಕ್ಕಿಂತ ಮುಂಚೆ ನಂದೀಶ್ವರ ಬಂದ ಅಂತ ಹೇಳ್ತೀವಿ. ಇಲ್ಲಿ ನಮ್ಮ ಇದಕ್ಕೆ ವಿಶೇಷವಾಗಿ ಹೌದು ನಂದಿ ರೀ. ನಂದಿ ಅದ ಗುಪ್ತ ನಂದಿ ಅಂತ ಏನಲ್ಲ. ಪರಮಾತ್ಮ ಬರೋಕ್ಕಿಂತ ಮುಂಚೆ ನಂದೀಶ್ವರ ಬಂದ ಅಂತ ಹೇಳಿ. ಇದಕ್ಕೆ ಜಾಳೀಂದ್ರಗಿರಿ ಅಂತ ಹೇಳ್ತೀವಿ ನಾವು. ಇದಕ್ಕೆ ಜಾಳೀಂದ್ರ ಪರ್ವತ ಇದೇನು ನಮ್ದು ಇದೇನಲ್ಲ, ಜಾಳೀಂದ್ರ ಪರ್ವತ ಅಂತ ಹೇಳಿ. ಈ ಜಾಳೀಂದ್ರ ಅದಕ್ಕೆ ಮೊದಲು ಪರಮಾತ್ಮ ಇದು ಮಾಡೋಕ್ಕಿಂತ ಮುಂಚೆ ನಂದೀಶ್ವರ ಬಂದಂತೆ. ಇದು ಏಕಾಂತ ಸ್ಥಳ ನೋಡಿ ಸಮಾಧಿ ಯೋಗಕ್ಕೆ ಹೋಗಿ ಅಲ್ಲೇ ಇದಾಗ್ಬಿಟ್ಟಂತ. ಅಂದ್ರೆ ತನ್ನ ಭೂಮಿಯೊಳಗೆ ಹೊಂಟ್ಬಿಟ್ಟಂತ. ಅವ್ ಮತ್ತೆ ಪರಮಾತ್ಮ ಬಂದು ಆ ಇಣಿ ಹಿಡಿದು ಎತ್ತಿದಾಗ ಇಣಿ ಅಷ್ಟ ಕಾಣಿಸ್ತದೆ ನೋಡಿ, ದೊಡ್ಡ ಕಾಣಿಸ್ತು ಇಣಿ. ಅದು ಅದೇನು ಇಣಿ ಅಂತ ಹೇಳ್ತೀವಿ ನೋಡಿ, ಮೇಲೆ ಇರ್ತಲ್ಲ ಅದು ಇಣಿ ಕಾಣಿಸಲ್ಲ, ಅದನ್ನ ಹಿಡಿದು ಎತ್ತಿದ ಅಂತ ಹೇಳ್ತಾರೆ. ಆಮೇಲೆ ಈಗೂ ಏನಂತಂದ್ರೆ ನಮ್ಮ ವಂಶ ಪರಂಪರೆ ಹೇಳ್ಕೊತ ಬಂದಾರೆ ಎಲ್ಲರೂ ಇಲ್ಲೇ. ಏನಂದ್ರೆ ವರ್ಷಕ್ಕೊಂದು ಸಾಸಿವೆ ಕಾಳಷ್ಟು ತನ್ನ ಅವಯವ ಎಲ್ಲ ಬೆಳೀತದೆ ಅಂತ ಹೇಳ್ತೀವಿ ನಾವು. ಅದನ್ನ ಆ ಬಸವಣ್ಣ ಏನದಲ್ಲ ವರ್ಷಕ್ಕೊಂದು ಸಾಸಿವೆ ಕಾಳಷ್ಟು ಅಂದ್ರೆ ಇಷ್ಟು ಸಣ್ಣದು ಅಷ್ಟು ತನ್ನ ಅವಯವ ಎಲ್ಲ ಬೆಳೀತದೆ ಅಂತ ಹೇಳ್ತೀವಿ. ಆಮೇಲೆ ಇದಕ್ಕೆ ಗುಪ್ತ ದ್ವಾರ ಗುಪ್ತ ಗಂಗಾ ಅಂತ ಹೇಳ್ತೀವಿ ನಾವು. ಇದು ದ್ವಾರ ಗುಪ್ತವಾಗ್ಯದೇನ್ರಿ. ಗುಹಾ ಅಂತ ಹೇಳ್ತೀವಿ. ಗುಹಾ ಅಂತಂದ್ರೆ ಅಲ್ಲಿ ಒಳಗಡೆ 7 ಹೊಂಡ ಅಂತ ಏನೋ ಹೇಳ್ಕೊತ ಬಂದಾರ ಏನ್ರಿ. 1 ಹೊಂಡ ಬ್ಯಾಟ್ರಿ ದೀಪ ತೊಗೊಂಡು ಹೋಗಿ ನೋಡ್ಲಿಕ್ಕೆ ಸಾಧ್ಯ ಇತ್ತು ಏನ್ರಿ. ಈಗೇನಾಗ್ಯದ ಸ್ವಲ್ಪ ಕಣಕಪಡಿ ಒಳಗಿರೋದ್ರಿಂದ ಸ್ವಲ್ಪ ಯಾರಿಗೂ ಮತ್ತೆ ತೊಂದರೆ ಆಗ್ಬಾರ್ದು ಅಂತ ಅದಕ್ಕೆ ನಾವು ಅಲ್ಲಿ ಯಾರನ್ನೂ ನಮ್ಮ ಮಾಲಕರು ಇದು ಮಾಡಿದ್ರು. ಅದಕ್ಕೆ ಏನು ಮಾಡಿದ್ರು, ನಮ್ಮ ಧರ್ಮದರ್ಶಿಗಳು ಅಲ್ಲಿ ಯಾರನ್ನೂ ಬಿಡಬಾಡ್ರಿ, ಕನಕಪಡಿ ಮತ್ತೆ ತೊಂದರೆ ಆಗಿದ್ದೆವು ಮತ್ತೆ ಬೇಡ. ಯಾಕಂದ್ರೆ ಬ್ಯಾಟ್ರಿ ಹಿಡ್ಕೊಳ್ಳೇನ ಅವು ಸರ್ ಅಂತ ಹೇಳಿ ಬಂದು ಮತ್ತೆ ಇದು ಮಾಡೋದು ಬೇಡ, ಅದಕ್ಕೆ ಯಾರನ್ನೂ ಒಳಗೆ ಬಿಡಬೇಡ ಅಂತ ಅದಕ್ಕೆ ಹೇಳಿದಕ್ಕೆ ನಾವು ಅಲ್ಲಿ ಯಾರನ್ನೂ ಒಳಗೆ ಬಿಡ. ಅದು ಎಲ್ಲಿದು ಗೊತ್ತಿಲ್ರಿ, ಯಾರಿಗೂ ಗೊತ್ತಿಲ್ಲ. ಅದಕ್ಕೆ ಏನಿಲ್ಲ ಗುಪ್ತ ದ್ವಾರ ಅಂತ ಹೇಳಿ ಗುಪ್ತವಾಗ್ಯದೇನ್ರಿ. ದ್ವಾರ ಗುಪ್ತವಾಗ್ಯದೇನು. ಆಮೇಲೆ ಗಂಗಾ ಗುಪ್ತವಾಗಿರ್ತಾಳ್ರಿ, ಗುಪ್ತವಾಗ್ಯದ. ಆಮೇಲೆ ಒಳಗಡೆ ಹೇಳಿದ್ನಲ್ಲ ಹೊಂಡ ಅಂತ ಹೇಳಿದ್ನಲ್ಲ, ನೀರಿನ ಹೊಂಡ 7 ಅಂತ ಏನು ಹಾಕೋತಾನೆ. ಆದ್ರೆ 1 ಹೊಂಡ ನೋಡ್ಲಿಕ್ಕೆ ಸಾಧ್ಯ ಇತ್ತು ಮೊದಲು, ಅದು ಈಗ ಇಲ್ಲ, ಹೋಗ್ಲಿಕ್ಕೆ ಆಗಂಗಿಲ್ಲ ಅವು ಜನಗಪಡಿಸಲಾಗಿ. ಆಮೇಲೆ ಯಾವಾಗಿದ್ದು ನೀರು ಇರ್ತದೆ. ಮೊದ್ಲು ಏನು ಮಾಡ್ತಿದ್ರಿ, ಅಲ್ಲಿಂದ ತಂದು ನೀರು ಪೂಜೆ ಮಾಡ್ತಿದ್ವಿ. ಸ್ವಚ್ಛ ಇರ್ತಿದ್ದು, ಭಾಳ ಸ್ವಚ್ಛ ಇರ್ತಿದ್ದು ಏನಂದ್ರೆ. ಈಗ ಯಾರು ಹೋಗೋಷ್ಟು ಪೇಷನ್ಸ್ ಇಲ್ಲ ಈಗ, ತಾಳ್ಮೆ ಅಂತಾರಲ್ಲ ಆ ತಾಳ್ಮೆ ಇಲ್ಲ ಈಗ, ನಮಗೂ ಇಲ್ಲ ಆ ತಾಳ್ಮೆ. ಹಿಂಗಾಗಿ ಏನಾಗ್ಯದ, ಅಲ್ಲಿ ಒಳಗೆ ಹೋಗಿಲ್ಲ, ಕೆಳಗಿಂದ ನೀರು ತೊಗೊಂಬಂದು ಪೂಜೆ ಮಾಡ್ತೀನಿ. ಇಲ್ಲಿ ನಮಗೆ 9 ತಿಂಗಳು ನೀರು ಸಿಗ್ತದೆ ಇಲ್ಲಿ ಮೇಲೆ. ಹೌದು, ಇಲ್ಲಿ ಅಂತರಗಂಗಾ ಅಂತ ಹೇಳಿ ಅದನ್ನು ಹೇಳ್ತೀನಿ. ಅದ್ರ ದಣ್ಯರು ಹೇಳ್ತಾರೆ ಅದ್ರ ಬಗ್ಗೆ. ಅದು ಅಂತರಗಂಗಾ ಅಂತ ಹೇಳಿ. ಅಂದ್ರೆ ಪರಮಾತ್ಮದ ಇದು ಹೆಂಗಂತಂದ್ರೆ ಯಾವುದೇ ರೂಪದೊಳಗೆ ಇಲ್ಲಿ ಗಂಗಾ ಇರ್ಬೇಕಂತೇಳಿ. ಒಂದು ಗುಪ್ತಗಾಮಿನಿ ಇದ್ದಾಳೆ, ಒಂದು ಅಂತರಗಂಗಾ ಅಂದ್ರೆ ಅಂತರದಿಂದ ಬರ್ತಾಳೆ ಗಂಗಾ ಏನ್ರಿ. ಅಂದ್ರೆ ಯಾರಿಗೂ ಗೊತ್ತೇ ಇಲ್ಲ, ಇನ್ನೂ ತನಕ ಯಾರಿಗೂ ಗೊತ್ತೇ ಇಲ್ಲ ಅದು ಎಲ್ಲಿಂದ ಬರ್ತದೆ, ಹೆಂಗೆ ಬರ್ತದೆ ಏನು ಗೊತ್ತಿಲ್ಲ. ಮಳೆಗಾಲದಾಗ ಜಾಸ್ತಿ ಇರ್ತದೆ, ಮತ್ತು ಕ್ರಮೇಣ ಕಡಿಮೆ ಆಕೋದ್ಬೋದು. ಒಂದು ಸರಿ ಮಳೆ ಆದ್ರೆ ಒಂದು 15-20 ದಿವಸ ನಿರಂತರ ಬೀಳ್ತಿರ್ತದೆ. ಆಮೇಲೆ ಅಲ್ಲೇ ನಮ್ಮಲ್ಲಿ ಅದು ಹೇಳಿದ್ನಲ್ಲ, ಸುಣ್ಣ ಲೇಪನ ಮಾಡ್ತಾನೆ ಅಂತ ಹೇಳಿದ್ನಲ್ಲ, ಅದೇ ಭಾಗದೊಳಗೆ. ಆಮೇಲೆ ಇನ್ನೂ ಒಂದು ವಿಶೇಷ ಏನಂದ್ರೆ, ಇಂಥ ಗಂಟೆ ದೊಡ್ಡ ಗಂಟೆ ಸುಮಾರು 2 ಚೀಲ ಕಾಳು ಹಿಡಿತಿತ್ತು ಅಂತ. ಅಂದ್ರೆ ಇಷ್ಟು ದೊಡ್ಡ ಗಂಟೆ ಅಂತ ಹೇಳಿಕ್ಕೆ 2 ಚೀಲ ಕಾಳು ಹಿಡಿತಿತ್ತು ಅಂತ. ಆ ಗಂಟೆ ಅಲ್ಲೇ ಇತ್ತು ಅಂತ ಹೇಳ್ತಾರೆ. ಅಂದರೆ 1823ನೇ ಶಕೆಯೊಳಗೆ ತನ್ನಿಂದ ತಾನೇ ಹೋಯ್ತು ಅಂತ ಹೇಳ್ತಾರೆ. ಅದು ಯಾಕೆ ಹೋಯ್ತು ಏನೋ, ಅದಕ್ಕೆ ಯಾವುದೂ ಇದಾಗಲಿಲ್ಲ ಅಂದರೆ. ಅದು ಮತ್ತೊಂದು ಕಾಲಕ್ಕೆ ಬರ್ತಂತ ನಮ್ಮ ಅಜ್ಜಾರು ಅವ್ರ ತಂದೆಯವರೇನೋ ಹೇಳ್ತಿದ್ರು. ಅದು ಹ್ಞೂ ಬರ್ರಿ. ಏನದಲ್ಲ, ಇದು ಬದಾಮಿ ಚಾಲುಕ್ಯರ ಸಿಂಬಾಲ್. ಇದು ಇವೇನವ ನೋಡ್ರಿ, ಇವು ಸಿಂಬಾಲ್. ಇದು ಬದಾಮಿ ಚಾಲುಕ್ಯ ಸಿಂಬಾಲ್. ಇದಕ್ಕೆ ಏನು ಹೇಳ್ತಾರೆ ಅಂತಂದ್ರೆ ದತ್ತಿ ಶಾಸನ ಅಂತ ಹೇಳಿ ಏನ್ರಿ. 1073ನೊಳಗೆ ಇದು ದತ್ತಿ ಶಾಸನ ಅಂತ ಹೇಳಿ ಮಾಡಿದ್ದು, ಅದು ಶಾಸನ ಮಾಡಿದ್ದು. ಇದು ಹಳಗನ್ ನಡೆದೊಳಗದ. ಇದನ್ನ ತೊಗೊಂಡೋಗಿ ಎಲ್ಲ ಇದು ಮಾಡ್ಯಾರ, ಧಾರವಾಡದಾಗ ಮಾಡ್ಯಾರ. ಆಮೇಲೆ ಹಂಪಿ ವಿಶ್ವವಿದ್ಯಾಲಯದೊಳಗದ, ಧಾರವಾಡ ವಿಶ್ವವಿದ್ಯಾಲಯ ಮಾಡ್ಕೊಂಡಾರ. ಇದ್ರದ್ದಲ್ಲೇ ಸಿಗ್ತದೆ ಅದು ಏನು ಇದೆ. ಇದು 1073 ಅಂತ ಹೇಳಿ. ಇವೆಲ್ಲ ಏನು ಚಿತ್ರವಲ್ಲ, ಇವೆಲ್ಲ ನಮ್ಮ ಕಲ್ಯಾಣ ಚಾಲುಕ್ಯರ ಅಂದ್ರೆ ಇದು ಎಲ್ಲ ಭಾಗ ಅಂದ್ರೆ ಇಲ್ಲೇ ಅದಲ್ರಿ. ಇದೆಲ್ಲ ಭಾಗ ಮೊದಲು ಕಲ್ಯಾಣ ಚಾಲುಕ್ಯರು ಅಂತ ಹೇಳಿ ಏನ್ರಿ. ಆಮೇಲೆ ಅವರು ಘೋರ್ಪಡೆ ಅವರು ಅದೇ ಹೇಳಿದ್ನಲ್ಲ, ಅವರು ನಮ್ಮ ಧರ್ಮದರ್ಶಿಗಳು. ಈಗ ಸದ್ಯಕ್ಕೆ ಅವರು ಯಶರಾಜ್ ಘೋರ್ಪಡೆ ಅಂತ ಹೇಳಿ ಅವರು ಉಸ್ತುವಾರಿ ಒಳಗನೆ ಇದೆಲ್ಲ ದೇವಸ್ಥಾನ ಮಾಡ್ಕೊಂಡು ಹೊಂಟಾರ ಅವ್ರು. ನೋಡಿದ್ವಿ ಯುವಕರಾದ್ರು ಅವ್ರು ಅಲ್ಲಿರೋ ಒಂದು ಉತ್ಸಾಹ ಭಾಳ ಅದ. ಮಾಡ್ಬೇಕು, ಏನಾದ್ರು ಮಾಡ್ಬೇಕು, ಏನಾದ್ರು ಸಾಧಿಸ್ಬೇಕು ಅಂತ ಹೇಳಿ ಅವರು LLB ಮಾಡ್ಯಾರ. ಅಂದ್ರೆ
ಇದು ವಿದ್ಯಾಭ್ಯಾಸ ಚಲೋ ಆಗಿದೆ, ವಿದ್ಯಾಭ್ಯಾಸ ಒಳ್ಳೆ ವಿದ್ಯಾಭ್ಯಾಸ ಆಗಿದೆ. ಆಮೇಲೆ ಇಲ್ಲಿ ಬೆಳೆಸ್ಬೇಕನ್ನೋ ಹಂಬಲ ಭಾಳ ಅದ, ಉತ್ಸಾಹ ಭಾಳ ಅದ. ಅದಕ್ಕೆ ನಮ್ದು ಅದಕ್ಕೆ ಕೈ ಜೋಡಿಸಿ ನಾವು ಅವ್ರಿಗೆ ಎಲ್ಲ ರೀತಿಯಿಂದ ಅನುಕೂಲ ಆಗಲಿ ಅಂತೇಳಿ ಆ ಕಾಲಕೇಶ್ವರನ ಆಶೀರ್ವಾದ ಕೇಳ್ಕೊಂಡು ಅವ್ರು ಸಂಪೂರ್ಣ ಆಶೀರ್ವಾದ ಕೊಡಲಿಕ್ಕೆ ನಾವು ಕೈ ಜೋಡಿಸಿ ಇಲ್ಲಿ ಆಶೀರ್ವಾದ ಮಾಡ್ತೀವಿ. ಓಕೆ ಅರ್ಚಕರೇ. ಓಕೆ, ಇದೇನದಲ್ರಿ, ಇದು ಅಂತರಗಂಗಾ ಅಂತ ಹೇಳಿ, ಇದು ಆಲದ ಬೇರು ಏನ್ರಿ, ಇದು ಅಂತರದಿಂದ ಬರ್ತದೆ. ಎಲ್ಲಿಂದ ಬರ್ತದೆ ಏನೋ ಗೊತ್ತಿಲ್ಲ, ಮಳೆಗಾಲದೊಳಗೆ ಜಾಸ್ತಿ ಇರ್ತಾರೆ ಮತ್ತು ಕ್ರಮೇಣ ಹಿಂಗೆ ಕಡಿಮೆ ಆಕೋದು ಬರ್ತದೆ. ಆಮೇಲೆ ಇದ್ರೊಳಗೆ ನಾನಾ ನಮೂನಿ ಇದಾವ, ಏನು ಔಷಧ ರೂಪದ ಸಸ್ಯ ಅದ, ಅಂದ್ರೆ ಔಷಧೀಯ ಗುಣದ ಸಸ್ಯ ಅದ, ಅಂದ್ರೆ ರಾಜವಂಶ, ಜಲವಂಶ, ಹಿಂಗೆ ಒಂದಿಷ್ಟು ಸಸ್ಯ ಅವನ್ರಿ. ಅವು ಏನವಲ್ಲ, ಹ್ಞೂ ರೀ. ಆಮೇಲೆ ಅದು ಹ್ಞೂ ರೀ, ಅದೇನದಲ್ಲ, ಇದು ಏನು ಏನಂತೀರಿ ಅದಕ್ಕೆ, ಬೇರು ಅದಲ್ರಿ. ಆ ಬೇರು ಗುಂಟ ಏನು ಅದು ತಪ್ಪಲು ಬಂದಲ್ಲ, ಅದು ಔಷಧಿ ಗುಣ ಏನ್ರಿ. ಅದೇನು ಬಂದು ಇಲ್ಲಿ ಬರ್ತದಲ್ರಿ, ಇದನ್ನ ಕುಡಿಯೋದ್ರಿಂದ ಸರ್ವ ರೋಗ ಎಲ್ಲದಕ್ಕೂ ಇದಾಗ್ತಂತ ಹೇಳ್ತೀವಿ ನಾವು, ಅಂದ್ರೆ ಅನುಕೂಲ ಆಗ್ತಂತೆ. ಅಂದ್ರೆ ಸರ್ವ ರೋಗ ಬಂದು ಬರ್ತಾರೆ, ಇದೆಲ್ಲ ಪ್ರತಿಯೊಬ್ಬರು ರೀ ಇದನ್ನ ಬಂದು ಎಲ್ಲ ತುಂಬ್ಕೊಂಡು ಹೋಗ್ತಾರೆ ಇಲ್ಲಿ ಏನ್ರಿ, ಮನೆಗೆ ತೊಗೊಂಡು ಹೋಗ್ತಾರೆ, ಮನೆಗೆ ಚುಮ್ಕೋತಾರೆ, ಅಂದ್ರೆ ಚಲೋ ಆಗ್ತಂತ ಹೇಳಿ ಹಿಂಗೆ ಒಂದು ಭಾವನೆ ಅವ್ರಿಗೆ ಒಂದು ಕರ್ನ ಹಂಗಾದ ಅದು ಏನ್ರಿ. ಅದನ್ನೇನು ತೊಗೊಂಡು ಹೋಗ್ತಾರಲ್ಲ, ಒಂದು ಔಷಧಿ ಗುಣ ಇರತಕ್ಕಂಥ ಮನೆಗೆ ತೊಗೊಂಡೋಗಿ ಮನೆಗೆ ಚುಮ್ಕೋಸೋದು, ತೀರ್ಥ ತೊಗೊಳೋದು, ತಿಂಗಳಾನ್ಗಟ್ಲೆ ಇಟ್ಕೊಂಡು ಇದನ್ನು ಕುಡಿತಾರೆ ಇದನ್ನು ಆಯುರ್ವೇದ. ಹೌದು, ರಾಜಹಂಸದ ಮೂಲತಃ ಸ್ಕಿನ್ ಕ್ಯೂರಿಗೆ ಅಂತ ಹೇಳಿ, ಅಂದ್ರೆ ಚರ್ಮ ರೋಗಕ್ಕೆ ರಾಜಹಂಸದಿಂದ ಬಂದಂತ ಅರಕ ಯೂಸ್ ಮಾಡ್ಬೇಕಂತ ಹೇಳಿರೋದು ಒಬ್ರು ಆಯುರ್ವೇದಾಚಾರ್ಯರ ಇದನ್ನ ಹೇಳಿರೋದು. ನಮ್ಮ ಇನ್ನೊಬ್ರು ಅರ್ಚಕರಿದ್ದಾರೆ, ಅವರು ಆಯುರ್ವೇದಾಚಾರ್ಯರು. ಸೊ ಅವ್ರ ಕಡೆಯಿಂದ ನಮ್ಗಿದು ಗೊತ್ತಾಗಿರೋದು. ಬೇರೆ ಬೇರೆ ಕಾರಣದಿಂದ ಅದ್ರ ಬಗ್ಗೆ ಒಂದು ನಂಬಿಕೆ ಇರುತ್ತೆ. ನಂಬಿಕೆಯಿಂದನೂ ಹಲವಾರು ತನ್ನ ರೋಗಗಳು ಪತನ ಆಗುವಂತ ನಮ್ದೊಂದು ನಮಗೆ ಪರಮಾತ್ಮ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಇದು ಹೌದು ಇಲ್ಲೇ ಉಪಸ್ಥಿತಿ ಇದೆ, ಅಂತರಗಂಗೆ ಅಂದ್ರೆ ಗಂಗೆ ಉಪಸ್ಥಿತಿ ಇಲ್ಲಿದೆ. ಆ ಕಾರಣಕ್ಕಾಗಿ ಅದರಿಂದ ಸಾಕಷ್ಟು ಜನರಿಗೆ ಬಹಳ ಒಳ್ಳೇದಾಗಿದೆ. ಈಗಲೂ ಕೂಡ ನೋಡ್ರಿ ನೀರು ಹೌದ್ರಿ, ನೀರು ಬರ್ತಾರೆ. ಎಷ್ಟು ದಿನಗಳ ಕಾಲ ನೀರು ಇನ್ನೂ ಒಂದು ತಿಂಗಳು ಬರ್ತಾರೆ, ನಿಮ್ಗೆ ಒಂದು ತಿಂಗಳು ಬರ್ತಾರೆ. ಆಮೇಲೆ ಕ್ರಮೇಣ ಸ್ವಲ್ಪ ಕಡಿಮೆ ಆಗ್ತಾರೆ. ಆದ್ರೂ ಸಹಿತ ರೀ ನಮ್ಗೆ ಹೆಚ್ಚು ಕಡಿಮೆ ಪೂಜಾಕ್ಕೆ ನೀರು ಸಿಗ್ತದೆ, ಅದು ಹಿಡ್ಕೋಬೇಕಾಗ್ತದೆ. ಕೆಳಗಡೆ ಹೋಗ್ತದೆ ಅಂದ್ರೆ ಇದು ಮಾಡಿರಿ, ಅಂದ್ರೆ ಇದು ತುಂಬುತ್ತೆ, ಅಂದ್ರೆ ಇದು ಮಾಡ್ಲಿದ್ದಾರೆ. ಈಗ ಅದನ್ನ ಅಭಿವೃದ್ಧಿ ಮಾಡ್ಲಿದ್ದಾರೆ. ಅಂದ್ರೆ ಇದು ಆಕ್ಚುಲ್ ಪುಷ್ಕರಣಿ, ಇದು ಏನು ಪುಷ್ಕರಣಿ ಅಭಿವೃದ್ಧಿ ಮಾಡ್ಲಿದ್ದಾರೆ. ಇವೆಲ್ಲ ಕೆಲಸ ನಡೆದವ, ಹಿಂಗಾಗಿ ಸ್ವಲ್ಪ ಇದಾದ ಏನ್ರಿ. ಆಮೇಲೆ ಅದು ತುಂಬಿಂದ ಇಲ್ಲಿ ತುಂಬಿ ಇಲ್ಲಿ ಈ ಕಡೆಯಿಂದ ಅಲ್ಲಿ ಹೊರಗೆ ಹೋಗ್ತಾರೆ. ಇದು ಹೋಗಿ ಆಮೇಲೆ ಹಳ್ಳಕ್ಕೆ ಕೊಡ್ತದೆ, ಕೆಳಗಡೆ ಹಳ್ಳಕ್ಕೆ ಹೋಗ್ತದೆ. ಇದು ಇಲ್ಲಿ ತೋಡ್ರಿ ಅಗದಿ ಉತ್ತಮ ಇದೆ ಏನಿಲ್ಲ, ಅಗದಿ ಇಂಥ ನೀರು ಸಿಗುದಿಲ್ಲ ಅಂತ ಏನಿಲ್ಲ. ಅಗದಿ ಎಂಥ ಸ್ವೀಟ್ ಅಂದ್ರೆ ನೀರು. ಹ್ಞೂ ರೀ, ಫುಲ್ ಕೋಲ್ಡ್ ಐತಿ. ಹ್ಞೂ ರೀ, ನೈಸರ್ಗಿಕ ಅಲ್ಲ, ಫಿಲ್ಟರ್ ನೀರೇ ಬೇಕಾಗಿಲ್ಲ. ಫಿಲ್ಟರ್ ನೀರು ಬೇಕಾದ್ರೆ ಏನಲ್ರಿ, ನೀವು 10 ಸರಿ ಫಿಲ್ಟರ್ ಮಾಡಿದ್ರು ಈ ಥರ ನೀರು ಸಿಗೋದಿಲ್ಲ. ನೀವು 10 ಸರಿ ಫಿಲ್ಟರ್ ಮಾಡ್ರಿ ಏನ್ರಿ, ಈ ಥರ ನೀರು ಸಿಗೋದಿಲ್ಲ. ಆಮೇಲೆ ಇಲ್ಲಿ ಅದ ನೋಡ್ರಿ, ಇಲ್ಲಿ ನಾ ಹೇಳಿದ್ನಲ್ಲ ಸುಣ್ಣ ಸುರ್ಮ ಲೇಪನ ಮಾಡ್ತಂತ ಏನಿಲ್ಲ, ಕಾಲಕಲೇಶ್ವರ ಇಲ್ಲಿ ಬರ್ರಿ. ಹಾಂ, ಇದು ಅಂತರಂಗ ಒಂದು ತೊಗೊಂಡ್ರಲ್ಲ ಅದನ್ನು ತೊಗೊಳ್ರಿ. ಆಮೇಲೆ ಸುಣ್ಣ ಸುರ್ಮ ಲೇಪನ ಮಾಡ್ತಾರೆ ಹೇಳಿದ್ರಿ, ಇಲ್ಲ ನೋಡಿ ಸರ್, ಯಾರು ಹೋಗ್ಲಿಕ್ಕೂ ಆಗಲ್ಲ ಅಲ್ಲಿ, ಸಾಧ್ಯನೇ ಸರ್. ಇದು ನೋಡ್ರಿ, ಗಿಡ ಅದಲ್ರಿ, ಗಿಡದ ಮೇಲ್ಗಡೆ ಛತ್ ಅದ ನೋಡ್ರಿ, ಹಿಂಗೆ ತ್ರಿಕೋನಾಕಾರ ಛತ್ ಅದ. ಅಲ್ಲಿ ಮಾತ್ರ ಆ ಕಸಬರಿಗೆ ತೊಗೊಂಡು ಹೆಂಗೆ ಅಂದ್ರೆ ಹಿಂದಕ್ಕೆ ಕಸಬರಿಗಲೇ ಸುಣ್ಣ ಹಚ್ಚಿದ್ರು ಏನ್ರಿ, ಆ ಕಸಬರಿಗಲೇ ಸುಣ್ಣ ಹಚ್ಚಂಗೆ ಹೆಂಗೆ ಕಾಣಿಸ್ತಲ್ಲ ಆ ಟೈಪ್ ಗೋಚರ ಆಗ್ತದೆ ನೋಡ್ರಿ ಅಲ್ಲಿ. ಹ್ಞೂ ರೀ, ಅದೊಂದು ವಿಶಿಷ್ಟ. ಆಮೇಲೆ ಅಲ್ಲೇ ಗಂಟೆ ಇತ್ತು ಅಂತ ಹೇಳಿ ಇದನ್ನ ಏನು ಅಲ್ಲೇ ಇದಾಗಿತ್ತು ಏನ್ರಿ. ಈ ಗಂಟೆ ಹೋಯ್ತಂತ ಹೇಳಿದ್ನಲ್ಲ, 1823 ವರ್ಷಕ್ಕೆ ಹೋಯ್ತಂತ ಹೇಳ್ತೀನಿ. ಅದು ನಮ್ಮ ಹಿರಿಯರು ಹೇಳ್ತಾರೆ ಹಿಂಗೆ ಹೋಗ್ಯದಂತ ಹೇಳಿ. ಆಮೇಲೆ ಅಲ್ಲೇ ಸುಣ್ಣ ಹಚ್ಕೊಳೋದು. ಆಮೇಲೆ ನೀರು ಬರೋದು ಅಲ್ಲೇ, ನೀರು ಬರೋ ಜಾಗ ಅದು. ಆಮೇಲೆ ಗಂಟೆ ಇದ್ದಿದ್ದ ಜಾಗನೂ ಅದು, ಇದೊಂದು ವಿಶಿಷ್ಟ. ಆಮೇಲೆ ಅದೇ ರೀತಿಯಾಗಿ ಇನ್ನೊಂದು ನಮ್ಮಲ್ಲಿ ವಿಶೇಷ ಏನಂತಂದ್ರೆ, ಯುಗಾದಿ ಪಾಡ್ಯ ದಿವಸ ಅಲ್ಲಿ ಒಂದು ಇದ ನೋಡ್ರಿ, ಹೋಲ್ ಅದಲ್ರಿ, ಆ ಹೋಲ್ನೊಳಗೆ ನೀರು ಬರ್ತದೆ, ಜಿನಗ್ತದೆ. ಅಂದ್ರೆ ಅದು ಬಸಿ ಬರ್ತಂತ ಹೇಳ್ತಲ್ಲ, ಅಂದ್ರೆ ನೀರು ಉಳಿದ್ಕೊಂಡು ಹೆಂಗೆ ನೀರು ಬರ್ತದೆ ಹಂಗೆ ಕಂಟಿನ್ಯೂಸ್ ಆಗಿ ನೀರು ಬರ್ತದೆ. ಹಂಗೆ ಕಂಟಿನ್ಯೂಸ್ ಆಗಿ ಆ ಮಾಡಿದ್ರೊಳಗೆ ನೀರು ಬರ್ತದೆ. ಆಮೇಲೆ ನಮ್ಮಲ್ಲಿ ಬಂದಂಥ ಭಕ್ತಾದಿಗಳು ಅಂದ್ರೆ ಯುಗಾದಿ ಪಾಡ್ಯ ದಿವಸ ಬರ್ತಾರೆ. ಆ ಯುಗಾದಿ ಪಾಡ್ಯ ದಿವಸ ನಮಗೆ ಅಲ್ಲಿ ಕಾಣಿಸ್ತದೆ. ಮಳೆಗಾಲದೊಳಗೆ ಏನೂ ಇರಂಗಿಲ್ಲ, ನಿಮಗೆ ಅಲ್ಲಿ ಏನು ಕಾಣಿಸಂಗಿಲ್ಲ. ಬಟ್ ಯುಗಾದಿದೊಳಗೆ ಅಲ್ಲಿ ಅದು ಆ ಥರ ನೀರು ಬರ್ತದೆ ಅಲ್ಲಿ, ಅದೊಂದು ವಿಶಿಷ್ಟ ಇದೆ ಅಂತ. ಅದಕ್ಕೆ ನಮ್ಮ ಭಾಗದ ಜನರಿಗೆ ಏನಂತಂದ್ರೆ ಅಲ್ಲಿ ನೀರು ಹೆಂಗೆ ಬರ್ತದೆ, ಜೋರು ಜಾಸ್ತಿ ಬಂತಂದ್ರೆ ಮಳೆಗಾಲ ಜಾಸ್ತಿ ಆಗ್ತದೆ ಅಂತ ಹೇಳಿ, ಆಮೇಲೆ ಸ್ವಲ್ಪ ಬಂತಂದ್ರೆ ಕಡಿಮೆ ಆಗ್ತಂತ ಒಂದು ಭಾವನೆ. ಆಮೇಲೆ ಅದೇ ರೀತಿ ನಮ್ಮ ಸುಣ್ಣ ಸುರ್ಮ ಲೇಪನ ಮಾಡೋದು ಸಹಿತ ಹಂಗೆ, ಅಂದ್ರೆ ಸುಣ್ಣ ಪ್ರಮಾಣ ಅಂದ್ರೆ ಬೆಳೆ ಪ್ರಮಾಣ ಯಾವ್ದಾಗ್ತದೆ ಆ ಕಾಳು ಜಾಸ್ತಿ ಬೆಳೀತದೆ, ಕೆಂಪು ಪ್ರಮಾಣ ಯಾವ್ದಾಗ್ತದೆ ಅದು ಇದಾಗ್ತದೆ. ಈ ಸಮ ಪ್ರಮಾಣ ಇರೋದ್ರಿಂದ ಈ ಸರಿ ಬೆಳೆದು ಮತ್ತು ಕೆಂಪುದು 2 ಕಾಳು ಚಲೋ ಆಗ್ತಂತ ಹೇಳ್ತಾರೆ. ಈ ಥರದ್ದು ಇದೆ.
ಅದು ಅದೇ ಇನ್ನೊಂದು ಏನೋ ಅಲ್ಲೊಂದು ನೋಡು ಅದೊಂದು ಅಲ್ಲದ ನೋಡ್ರಿ ಅಲ್ಲಿ ಅದಕ್ಕೆ ರುದ್ರಪಾದ ಅಂತ ಹೇಳ್ತೀವಿ. ಅದೇನು ಫ್ಯಾನ್ ಅದು ಎಷ್ಟು ಅದು ಹುಂಡ್ರಿ ಅದೇನು ಗಿಡ ಅದ ನೋಡ್ರಿ, ಗಿಡ ಮತ್ತು ಕಟ್ಟದಲ್ರಿ ರುದ್ರಪಾದ ಅಂದ್ರೆ ಪರಮಾತ್ಮ ಕಾಶಿಯಿಂದ ಬಂದ ತಕ್ಷಣ ಮೊದ್ಲಲ್ಲಿ ಪಾದ ಊರಿದ ಅಂತ ಹೇಳಿ ಅದಕ್ಕೆ ರುದ್ರಪಾದ ಅಂತ ಅಂದ್ರೆ ಅದನ್ನ ಪಾದವಲ್ಲಿ. ಆಮೇಲೆ ಬಸವಣ್ಣನ ಪಾದವ ಏನ್ರಿ ಇವತ್ತಿನ ತನಕ ನೋಡಿ ಸಿಗ್ತಾನೆ ನಿಮ್ಗೆ ಅಲ್ಲಿ ಏನ್ರಿ. ಅಲ್ಲೊಂದು ವಿಶೇಷ ಅಂದ್ರೆ ಅದೇ ಹೇಳಿದ್ನಲ್ಲ ರುದ್ರಪಾದ ಅಂದ್ರೆ ಪರಮಾತ್ಮ ಬಂದು ಅಲ್ಲೇ ಪಾದ ಇಟ್ಟಿದ್ದಕ್ಕೆ ಅದಕ್ಕೆ ರುದ್ರಪಾದ ಇಲ್ಲಿ ಬಂದ ಅಂತ ಹೇಳಿ. ಆಮೇಲೆ ಇಲ್ಲಿ ಬಂದ ಅಂತ ಹೇಳ್ತೀವಿ. ಇಲ್ಲಿ ಒಳಗಡೆ ಇಲ್ಲಿ ಬಂದು ವಾಸ ಆದ್ರು ಅವಾಗಿಂದ ಇಲ್ಲಿ ಉದ್ಭವ ಇದ್ದು ಮೊನ್ನೆ ನಿರಂತರ ಭಕ್ತಾದಿಗಳು ಬರೋದು ಹೋಗೋದು ಏನ್ರಿ. ಆಮೇಲೆ ಈಗೆಲ್ಲ ಅನುಕೂಲ ಇರೋದ್ರಿಂದ ಜಾಸ್ತಿ ಪ್ರಮಾಣದ ಭಕ್ತಾದಿಗಳು ಬರ್ಲಿಕ್ಕೆ ಇದ್ದಾರೆ. ಮೊದ್ಲೆಲ್ಲ ಇಷ್ಟು ಇದ್ದಿಲ್ಲ. ನಾ ಸಣ್ಣ ಇದ್ದಾಗ ಇಷ್ಟು ಜನ ಬರೋದು ಹೋಗೋದು ಕಡಿಮೆ ಇತ್ತು ಅವಾಗೆಲ್ಲ. ಈಗೆಲ್ಲ ಅಡ್ಡಿಲ್ಲ, ಈಗ ಅನುಕೂಲ ಆಗಿದೆ. ನೀವು ಬಂದಾಗೆಲ್ಲ ಮೊದಲೆಲ್ಲ ಈ ತರ ಏನು ಇರ್ಲಿಲ್ಲ ಅಲ್ಲ, ಮೆಟ್ಲಿದ್ದು ರೀ, ಮೆಟ್ಲಿದ್ದು ಅದು ಮೇಲೆ ಏನು ಇದು ಮಾಡಿದ್ದಿಲ್ಲ. ಆಮೇಲೆ ಮೇಲೆ ಅಲ್ಲ ಅದೇ ಹೇಳಿದ್ನಲ್ಲ ಮೇಲೆ ಅಂದ್ರೆ ಇಲ್ಲ. ಅವಾಗ ಆಕ್ಚುಲಿ ಏನಂದ್ರೆ ಖರೆ ಹೇಳ್ಕಂದ್ರೆ ನೈಸರ್ಗಿಕವಾಗಿ ಇರ್ಬೇಕಂತ. ಇದು ಹೆಂಗಿರ್ಬೇಕಂದ್ರೆ ನೈಸರ್ಗಿಕವಾಗಿ ಇರಬೇಕು. ಆಮೇಲೆ ನಾವು ಮೆಟ್ಲು ಹತ್ಕೊಂಡ ಬರ್ಬೇಕು ಅಂದ್ರನ ಪರಮಾತ್ಮ ದರ್ಶನ ಆಗೋದು. ಅಂದ್ರೆ ಒಂಥರ ಫೀಲ್ ಹೆಂಗಿರ್ತಂದ್ರೆ ಆ ಪರಮಾತ್ಮ ದರ್ಶನ ಮಾಡ್ಬೇಕಾದ್ರೆ ನಮ್ಮ ಮೆಟ್ಲು ಹತ್ಕೊಂಡು ಹೋದ್ರೆ ಏನದಪ್ಪ ಮುಂದೇನದ ಒಂದು ಕುತೂಹಲ ಇರ್ತದೆ. ಹಂಗ್ ಬಂದಾಗ ಮಾತ್ರ ಆ ಪರಮಾತ್ಮ ಇದಾಗ್ತಂತ ಹೇಳ್ತೀವಿ ನಾವು. ಅಲ್ಲ, ಪರ್ಯಾಯ ಮಾಡಬಾರ್ದು ಯಾಕಂದ್ರೆ ಆ ಫೀಲ್ ಇರಂಗಿಲ್ಲ. ನೀವು ಬರ್ರಂತ ಬಂದ್ ಹಿಂಗ್ ಬಂದ್ ಹತ್ತಿ ಇಳಿದು ಹೋಗ್ಬಿಟ್ರೆ ಎಸ್ಕಲೇಟರ್ ಮಾಡ್ತಾರೆ. ಬಟ್ ಅಲ್ಲಿಂದ ಬೇರೆ ಇದೆ, ನಮ್ಮಲ್ಲಿ ಸಿಸ್ಟಮ್ ಬೇರೆ. ನಮ್ಮಲ್ಲಿ ಏನಂದ್ರೆ ಇದು ಹಿಂಗ್ ಹತ್ಕೊಂಡ್ ಬಂದ್ರೆ ಒಂದು ಪರಮಾತ್ಮ ಹತ್ರ ಬರ್ಲಿಕ್ಕೆ ಸಾಧ್ಯತೆ ಅಂತ ಹೇಳ್ತೀವಿ ನಾವು. ಅಂದ್ರೆ ದರ್ಶನಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀವಿ. ಅಂದ್ರೆ ಈ ಫೀಲೇ ಬೇರೆ, ಹತ್ಕೊಂಡ್ ಬರೋದು ಫೀಲೇ ಬೇರೆ, ಸಿಂಗಿಂಗ್ ಅಂತ ಬಂದು ಇಳಿದು ಬರಂತ ಹೋಗೋದು ಆ ಫೀಲ್ ಬೇರೆ ಸಿಗೋದಿಲ್ಲ. ಇದು ಸಿಗೋದಿಲ್ಲ ಅದಕ್ಕೆ. ಆಮೇಲೆ ಏನಾಗ್ತಂದ್ರೆ ಬಿಸಿಲು ಜಾಸ್ತಿ ಅಲ್ರಿ, ಸ್ವಲ್ಪ ಹಿಂಗಾಗಿ ಏನಾಗ್ತದೆ ಅಲ್ಲಲ್ಲೇ ನೆರಳಿರ್ಲಿ ಅಂತ ಹೇಳಿ ನಮ್ಮ ಧರ್ಮದರ್ಶಿಗಳು ಒಂದಿಷ್ಟು ಛಾವಣಿಗಳನ್ನ ಹಾಕ್ಸಿದ್ರು. ಅದನ್ನ ಇದು ಮಾಡ್ಕೊಂಡ್ರು. ಆಮೇಲೆ ಮುಂದೆ ಬೇರೆನೂ ಯೋಜನೆ ಹಾಕೊಂಡಾರ. ಅದು ಮುಂದೆ ನೋಡ್ಬೇಕು. ಅದು ಅಂದ್ರೆ ವಯಸ್ಸಾದವ್ರಿಗೆ ಇದಾದವ್ರಿಗೆ ಮುಂದೆ ಬೇರೆ ಏನೋ ಯೋಜನೆ ಮಾಡ್ಲಿಕ್ಕತ್ತಾರ. ಈಗ ಸದ್ಯಕ್ಕೆ ನಮ್ಗೆ ಇಲ್ಲೊಂದು ರಸ್ತೆ ಮಾಡ್ಯಾರ. ಅಂದ್ರೆ ಇವೆಲ್ಲ ಮಟೀರಿಯಲ್ ತರ್ಲಿಕ್ಕೆ ಈಗ ಕೆಲಸ ನಡೆದ. ಈಗ ಇದೆಲ್ಲ ಗೋಡಿದು ಅದ್ರದ್ದೆಲ್ಲ ಕೆಲಸ ನಡೆದ, ಈಗ ಅಭಿವೃದ್ಧಿ ನಡೆದ. ಅದ್ರ ಸಲುವಾಗಿ ಏನಾಗಿದೆ ಅಂದ್ರೆ ಎಲ್ಲ ಕೆಳಗಿಂದ ಹೊತ್ಕೊಂಡ್ ಬರೋದನ್ನ ತ್ರಾಸ ಆಗ್ತದೆ ಅಂತ ಹೇಳಿ ಅದಕ್ಕೆ ಏನ್ ಮಾಡೋದು, ಇಲ್ಲಿ ಸದ್ಯಕ್ಕೆ ಅವರೇ ಅದನ್ನ ರಸ್ತೆ ಮಾಡ್ಸ್ಯಾರ. ಅದನ್ನ ರಸ್ತೆ ಮಾಡ್ಸ್ಯಾರ. ಇಲ್ಲಿ ತನಕ ಸಾಮಾನು ಬಂದ್ ಬೀಳ್ತಾವೆ. ಈ ಕಡೆ ಏನ್ ಮಗ್ಲದ್ರೆ ಇಲ್ಲೇ ಕಾಣಿಸ್ತದೆ ನಿಮಗೆ, ನಮ್ಮ ಕಾರ್ ನಿಂತದಲ್ಲಿ ಆ ಕಾರ್ ಹತ್ರ ಅಲ್ಲಿ ತನಕ ಬರ್ತದೆ. ಅಲ್ಲಿಂದ ಇಷ್ಟು ಹೊರ್ಲಿಕ್ಕೆ ಅನುಕೂಲ ಆಗ್ತಂತ ಅದಕ್ಕೆ ಈಗ ಸದ್ಯಕ್ಕೆ ಮಾಡ್ತಾರೆ. ಮತ್ತು ಮುಂದಿನ ಇದು ಯೋಜನೆ ಅದ. ಅಂದ್ರೆ ಹೆಂಗೆ ಯೋಜನೆ ಅಂತಂದ್ರೆ ಯಾರು ವಯಸ್ಸಾದವ್ರಿಗೆ ಇಲ್ಲಿ ತನಕ ಬರ್ಲಿಕ್ಕೆ ಆಗಿಲ್ಲ, ಅದಕ್ಕೆ ಮುಂದೆ ಅದಕ್ಕೆ ಏನೋ ಒಂದು ಮಾಡ್ಬೇಕಂತ ಅದನ್ನ ನಾವು ಒಂದು ಇದು ಮಾಡ್ಕೊಂಡ್ವಿ. ಅವರು ಅದ್ರ ಬಗ್ಗೆ ವಿಚಾರ ಮಾಡ್ಲಿದ್ದಾರೆ. ಮುಂದೆ ಅನುಕೂಲ ಆಗೋಂಗೆ ಮಾಡ್ಕೊಡ್ತಾರೆ. ಆಮೇಲೆ ಆ ಕಾಲಘಟ್ಟನ ಆಶೀರ್ವಾದ, ಹೌದು, ಆ ಕಾಲಘಟ್ಟನ ಆಶೀರ್ವಾದ ಸದಾ ನಿಮ್ಮಲ್ಲಿ ಇರಲಿ ಅಂತ ಹೇಳಿ ನನ್ನೊಂದು ಎರಡು ಮಾತಿಗೆ ಮುಗಿಸ್ತೀನಿ. ಶ್ರೀ ಕಾಲಕಾಲೇಶ್ವರ ಪ್ರಸನ್ನ ಅವರದ ನಮಸ್ತೆ. ಓಕೆ, ಈ ಕಾಲಕಾಲೇಶ್ವರ ದೇವಸ್ಥಾನದ ಬಗ್ಗೆ ತಾವು ಭಕ್ತರಾಗಿ ಏನು ಅನಿಸಿಕೆಯನ್ನು ವ್ಯಕ್ತಪಡಿಸ್ತೀರಿ ಸರ್? ಸರ್, ನಾವು ಇಲ್ಲೇ ನಮ್ಮ ಗ್ರಾಮ ಜಿಗೇರಿ, ನಾವು ಗ್ರಾಮ ಪಂಚಾಯತ್ ಸದಸ್ಯರಿದ್ದೀವಿ. ಈ ಕಾಲಕಾಲೇಶ್ವರ ದೇವಸ್ಥಾನದ ಭಾಳ ಮಹತ್ವ ಐತಿ. ಸುಮಾರು ಪುರಾತನ ಕಾಲಗಳಿಂದ ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ದೇವಸ್ಥಾನ ಇದು. ಇಲ್ಲಿ ನಡ್ಕೊಳ್ಳೋಂಥ ಎಲ್ಲ ಭಕ್ತರಿಗೆ ತುಂಬ ಒಳ್ಳೆಯದಾಗತ್ತೆ. ಪ್ರತಿ ದಿನವೂ ಇಲ್ಲಿ ನಾವು ದಿನ ಇಲ್ಲೇ ಅಡ್ಡಾಡ್ತಿರ್ತೀವಿ. ಮೇಲೆ ಹತ್ಬೇಕಂದ್ರೆ ಭಾಳ ಗದ್ದಲಿರ್ತದೆ ನನ್ನ ಟೈಮ್ನಾಗ. ಇದೇ ಒಂದು ಟೈಮ್ ಅಮಾವಾಸ್ಯೆ ಅಂತೇಳಿ ಜನರ ಸುತ್ತಮುತ್ತ ಹೋಗೋ ಕಾರಣ ಸ್ವಲ್ಪ ಇವತ್ತು ಅದು ಸಾಯಂಕಾಲ ಟೈಮ್ ಗದ್ದಲು ಕಮ್ಮಿ ಐತಿ. ಭಾಳ ವಿಶೇಷವಾಗಿ ದಾವಣದುನಿಯ ತೇರದು. ದಾವಣ ಸುತ್ತಮುತ್ತ ಎಲ್ಲೆಷ್ಟು ತೇರುಗಳು ಕರ್ನಾಟಕ ರಾಜ್ಯ ಒಳಗೆ ಎಷ್ಟು ತೇರುಗಳ ಜಾತ್ರೆ ನಡೀತಾವ ಅಲ್ಲೆಲ್ಲಿ ದಾವಣ ಸಿಗೋದಿಲ್ಲ. ವಿಶೇಷ ನಮ್ಮ ಕಾಲಕಾಲೇಶ್ವರ ಜಾತ್ರೆ ಒಳಗೆ ಮಾತ್ರ ದಾವಣ. ಏನ್ ದಾವಣ ಅಂದ್ರೆ ಏನ್ ಸರ್? ಅದು ರೈತರು ಹೊಲದ ಬೆಳೆದ ದಾವಣ ಸರ್. ಅದು ದವಸ ಧಾನ್ಯ ಅಂತ. ದವಸ ಧಾನ್ಯ ಸಸ್ಯ ಅದು ಸರ್. ಅದನ್ನ ತೊಗೊಂಡು ಹೋದ್ಯಪ್ಪ ಅಂದ್ರೆ ಸರ್, ತೇರಿನ ದಿನ ಮಾತ್ರ ವಿಶೇಷವಾಗಿ ಇಲ್ಲಿ ಸಿಗುತ್ತದೆ. ಅದು ಕಾಲಕಾಲೇಶ್ವರ ಗ್ರಾಮದೊಳಗ ಜಾತ್ರೆ ಸಮಯ ಸಂದರ್ಭದೊಳಗ ಅವತ್ತೊಂದೇ ದಿನ ಸಿಗೋದು. ಅದನ್ನ ತೊಗೊಂಡು ಸುಮಾರು 1 ವರ್ಷ ಗಂಟ್ಲೆ ಹೆಣ್ಮಕ್ಳಾಯ್ತು ಬೇರೆದಾರಾಯ್ತು ಟಿಜರೊಳಗೆ ಸೀರೆ ಗೀರಿ ಇಟ್ಟಾರ, ಅದ್ರೊಳಗೆ ಇಟ್ಟಿರ್ತಾರ. ಅಷ್ಟು ಘಮ ಘಮ ಅಂತ ಸುವಾಸನೆ ಭಾಳ ಇರುತ್ತೆ ಸರ್. ಅದು ಭಾಳ ಸುವಾಸನೆ. ಯಾವ ಬೇಕಾವಾಗ ಸಿಗಲ್ರಿ? ಅದು ಸಿಗಲ್ಲ ಸರ್. ಅವತ್ತೇ ಎಲ್ಲಿ ಸಿಗುತ್ತೆ? ಅದು ಇಲ್ಲೇ ಸಿಗುತ್ತೆ. ಸುತ್ತಮುತ್ತ ರೈತರು ಬೆಳೆದಿರ್ತಾರೆ ಸರ್. ರೈತರೇ ಬೆಳಿತಾರೆ ಅದನ್ನ? ಹೌದು ಸರ್. ನೈಸರ್ಗಿಕವಾಗಿ ಬೆಳೆಯುವಂಥದ್ದು. ನೈಸರ್ಗಿಕ ಕೆಲಸ ಸರ್. ಅದು ಅವತ್ತು ವಿಶೇಷವಾಗಿ ತಂದಿರ್ತಾರೆ ಸರ್. ರೈತರು ಯಾವ ಥರ ಹಾಕಿ ಅದನ್ನ ಬೆಳೆದಿರ್ತಾರ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ, ಇವತ್ತಿಗೆ ಗೊತ್ತಿಲ್ಲ. ಇಲ್ಲೇ ಅವರು ಕಾಲೇಶ್ವರ ಅಜ್ಜರ್ ಅದಾರ, ಅವ್ರಿಗೆ ಗೊತ್ತ ಏನ್ಬಿಟ್ಟು ಗೊತ್ತಿಲ್ಲ. ರೈತರು ಮಾತ್ರ ತಂದಿಲ್ಲಿ ಮಾರ್ತಿರ್ತಾರೆ ಸರ್ ಅವತ್ತು. ಅದು ವಿಶೇಷ ನಮ್ಮ ಕಾಲೇಶ್ವರ ಜಾತ್ರೆ ಒಳಗೆ. ಇಲ್ಲಿ ಸುಮಾರು ಲಕ್ಷ ಗಟ್ಟಲೆ ಭಕ್ತದೇವ ತೆರೀತಾರೆ ಅವತ್ತು. ಎಲ್ಲರಿಗೆ ಅದೊಂದು ಕಳಗಪ್ಪ ಸದಾ ಆಶೀರ್ವಾದ. ಇಲ್ಲೇ ಸುತ್ತಮುತ್ತಂತ ಹಳ್ಳಿಗಳಿಗೆ ಅಥವಾ ಏನಾಯ್ತು ಯಾವುದೇ ತೊಂದರೆ ಇಲ್ಲ, ಅಡೆತಡೆ ಇಲ್ಲ. ಇದು ನಮ್ಮ ಭಾಗದ ದೇವ್ರು ಸರ್. ದಕ್ಷಿಣ ಕಾಶಿಯಿಂದ ಪ್ರಸಿದ್ಧವಾದಂಥ ದೇವರು. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ಓಕೆ, ನಮಸ್ತೆ ಅಮ್ಮ. ನಮಸ್ತೆ ಸರ್. ಈಗ ಹೇಳ್ರಿ, ನೀವು ಏನೋ ಹೇಳಕತ್ತಿದ್ರಿ ಆಗ್ಲೇ. ಹೇಳ್ತೀನಿ ಸರ್. ಹೇಳ್ರಿ.
ತಮ್ಮ ಪರಿಚಯ ಮಾಡ್ಕೊರಿ ಫಸ್ಟ್. ನಮ್ಮ ಊರು ಅಮೀನ್ಗಡೆ ಗ್ರಾಮ ರೀ, ಬಾಗಲಕೋಟೆ ಡಿಸ್ಟ್ರಿಕ್ಟ್ ರೀ ಸರ್. ಹ್ಞೂ ನಮ್ಮ ಮನೆದೇವ್ರು ಕಾಲೇಶ್ವರ. ಏನು ನಿಮ್ಮ ಹೆಸರು? ನನ್ನ ಹೆಸರು ಶೋಭಾ ಅಂತ. ನಮ್ಮ ಮನೆಯವ್ರ ಹೆಸರು ಶ್ರೀಶೈಲ ಅವರು. ಸರ್ನೇಮು ಯರಗೇರಿ ಅಂತಾರೆ. ನನಗೆ 44 ವರ್ಷಕ್ಕೆ 2 ಅವಳಿ ಜೋಳಿ ಮಕ್ಕಳಾಗಿದ್ದವ್ರಿ. 44 ವರ್ಷಕ್ಕಾಗಿದ್ದವ್ರಿ. ಇಲ್ಲೇ ಮದುವಾಗಿದ್ರಿ ನಮ್ದು ಪಾರ್ವತಿ ಪರಮೇಶ್ವರ ಕಲ್ಯಾಣ ಮಂಟಪ ಐತಲ್ರಿ, ಅಲ್ಲೇ ಮದುವಾಗಿದ್ರಿ. ಮದುವಾದ ಒಂದು 25 ವರ್ಷಕ್ಕೆ ಮಕ್ಕಳಾಗಿದ್ದವ್ರಿ. ನಮ್ಮ ಮನೆದೇವ್ರ ಹೆಸರು ಮಲ್ಲಿಕಾರ್ಜುನ ಅಂತ ಇಟ್ಟಿದ್ದೀನಿ. ಮಹಾಲಕ್ಷ್ಮಿ ಅಂತ ಹೆಸರು. ಇವರು ಹುಟ್ಟಿದ್ದು ತಾರೀಕು 17 ಏಪ್ರಿಲ್ ತಿಂಗಳಲ್ಲಿ 2020 ಒಳಗೆ ಹುಟ್ಟಿದ್ದಾರೆ. ಲಾಕ್ಡೌನ್ ಒಳಗೆ ಹುಟ್ಟಿದ್ದಾರೆ. ತುಂಬಾನೇ ಹೆಂಗಂದ್ರೆ ನಾವು ಸತ್ತು ಹುಟ್ಟಿ ಬಂದಂಗೆ ಆಗೈತ್ರಿ. ನಮ್ಮ ಮಲ್ಲಿಕಾರ್ಜುನ್ ಯಾವನತ್ತು ನೆನಿತಾ ಇದ್ದೀವ್ರಿ ನಮ್ಮ ಮನಸ್ಸಲ್ಲಿ. ಆಮ್ಯಾಗ ಈಗ ದವಣದ ಬಗ್ಗೆ ನೀವು ಕೇಳ್ತಾ ಇದ್ರಿ. ದವಣ ಅಂದ್ರೆ ಒಂದು ಆಯುರ್ವೇದಿಕ್ ಔಷಧ ಅಂತ ನಾವು ತಿಳ್ಕೊಂಡಿದ್ವಿ. ಯಾವ ತರ ಅಂದ್ರೆ ಪರಂಪರವಾಗಿ ನಮ್ಮ ಅಜ್ಜಾರು 4 ತಲೆಲೆ ಬರ್ತಾ ಇರ್ತಾರ್ರಿ ಇಲ್ಲಿ. ಅದನ್ನ ದವನ ಹುಡಿ ದಿವಸ ತಗೊಂಡು ದೇವ್ರಿಗೆ ಎರ್ಸ್ಬಿಟ್ಟು ಆಮೇಲೆ ಅದನ್ನ ಒಂದು ಡಬ್ಬಿಯಲ್ಲಿ ತೆಗೆದಿಟ್ಟಿರ್ತೀರಿ ಒಣಗಿಸಿ. ಇಡೀ ಊರ್ ಮಂದಿ ಯಾರಿಗೆ ಗೊತ್ತಿರ್ತೈತ್ರಿ, ಯರಗೇರವ್ರ ಮನೆಯಲ್ಲಿ ದವನ್ ಸಿಗ್ತೈತಿ, ಒಂದ್ ಸ್ವಲ್ಪ ತಗೊಂಬರ್ರಿ ಅಂತಿರ್ತಾರೆ. ಅದು ಎದಕ್ಕೆ ಉಪಯೋಗ ಮಾಡ್ತೀವಿ ಅಂದ್ರೆ ವಾಂತಿ ಭೇದಿಗೆ ಉಪಯೋಗ ಮಾಡ್ತಿರ್ತೀವಿ. ವಾಂತಿ ಭೇದಿಗೆ ಅಷ್ಟೇ ಬರುತ್ತೆ, ಅದು ಬೇರೆ ಅದೊಂದಕ್ಕೆ ಡಾಕ್ಟರ್ ತೋರಿಸಿದ್ರು ಕಮ್ಮಿ ಆಗ್ಲಿಕ್ಕಪ್ಪ ಅಂದ್ರೆ ನಮ್ಮ ಮನೆಯಲ್ಲಿ ಬಂದ್ರಿ ಒಂದ್ ಸ್ವಲ್ಪ ಅಡಿಕೆ ಹತ್ರದಷ್ಟು ಕೊಡ್ತೀವಿ. ಅದನ್ನ ಜೋಳದ ಕಾಳಷ್ಟು ಜೇನುತುಪ್ಪದಲ್ಲಿ ತೇದ್ಬಿಟ್ಟು ಅಂಗೈಯಲ್ಲಿ ಹಾಕೊಂಡು ಜೇನುತುಪ್ಪದಾಗ ಹಾಕೊಂಡು ಅದನ್ನೊಂದ್ ಸ್ವಲ್ಪ 2 ಸರಿ ನೆಕ್ಕಿಸ್ರಿ. ಅದು ಒಂದ್ 2 ಸರಿ ನೆಕ್ಬಿಟ್ರೆ ಅದು ವಾಂತಿ ಭೇದಿ ಕಮ್ಮಿ ಆಗುತ್ತೆ. ಪ್ರತಿ ವರ್ಷ ಬಂದು ತಗೊಂಡ್ ಹೋಗ್ತೀರಾ ಅಥವಾ ಒಂದ್ಸರಿ ಅಂತ ಇಲ್ಲಿ ಅಮಾಸಿಗೊಮ್ಮೆ ಹುಣಿಗೊಮ್ಮೆ ಆಮೇಲೆ ನಮ್ಗೆ ಯಾವಾಗ ಮನಸ್ಸಾಗ ಬರ್ತೈತಿ ಅವಾಗ ಬಂದು ನಾವ್ ಇಲ್ಲಿ ಹೋಗ್ತೀರಿ. ಅದು ಸಿಗೋದು ದವನ ಹುಣಿಯಲ್ಲಿ ಮಾತ್ರ ಅದು ನಾವು ಒಣಗಿಸ್ಕೊಂಡು ಇಟ್ಕೋತೀವಿ. ಒಣಗಿಸಿಟ್ಕೋತೀರ ಅದನ್ನ. ಏನದು ಏನ್ ಸಸ್ಯನ ಅಥವಾ ಏನ್ ಗಿಡಮೂಲಿಕೆ? ಗಿಡಮೂಲಿಕೆ ಅದು. ಇಷ್ಟುದ್ದ ಇರ್ತೈತ್ರಿ. ಆದ್ರ ಒಂದ್ ಸ್ಮೆಲ್ ಇರ್ತೈತ್ರಿ ಸರ್. ತುಂಬಾ ಚೆನ್ನಾಗಿದ್ದು ಪರಿಮಳ ಕೊಡ್ತೈತ್ರಿ. ಆಮೇಲೆ ಸೀರೆ ಒಳಗಿಟ್ರು ಚೆನ್ನಾಗಿರ್ತೈತ್ರಿ. ಅದು ಅದ್ಭುತವಾದ ಔಷಧಿ ರೀ. ಓಕೆ ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ ಅಣ್ಣ. ಯಾವ್ರು ನೀವು? ಗಜೇಂದ್ರಗಡ ತಾಲೂಕು ನಡುಗುಂದಿ ಗ್ರಾಮ. ನಿಮ್ಮ ಹೆಸರೇನ್ರಿ? ಕಾಲೇಶ್ವರ ದೇವಸ್ಥಾನ ಬಗ್ಗೆ ಏನ್ ಅನಿಸಿಕೆ ಹೇಳ್ತಿರ್ತಾವ? ಕಾಲದಾಗ ನಮ್ಮ ಅಜ್ಜ ಒಕ್ಕಲ್ತನ ಮಾಡುವಾಗ ಎತ್ತು ಸ್ವಲ್ಪ ಮಲ್ಕೊಂತಂತ್ರಿ. ಮಲ್ಕೊಂಡಾಗ ಒಂದ್ ಎತ್ತು ಹೇಳಿಲ್ಲಂತ್ರಿ. ಆ ಕಾಲದಾಗ ಅಮಾಸಿ ಇತ್ತಂತ ಮುಂದೆ ಇನ್ನೂ 2 ದಿನದೊಳಗೆ ಕಾಲೇಶ್ವರ ನಿನ್ನ ನಮ್ಮ ಎತ್ತು ಮಲ್ಕೊಂಡು ಎಪ್ಸಿದ್ರೆ ನಾನು ನಿನ್ನ ಬಂದು ಪ್ರತಿ ಅಮಾಸಿ ಕಾಯಿ ವರ್ಷ ನಮ್ಮ ಕುಟುಂಬ ಪರ್ಯಂತ ನಾವು ಬರಾಕತ್ತೀವಿ. ಇದು ಮತ್ತೆ ನನ್ನ ಅಪ್ಪ ಹೇಳಿದ್ದೀವಿ. ನಿಮಗಾದ ಅನುಭವ ಇದು? ಕಾಲೇಶ್ವರ ಅಜ್ಜವರು. ಹೌದು, ಘಟನೆ ಆಗಿ ಹೇಳಿದ್ವಿ ಸರ್. ಕಾಮಧುನಿ ಅಂತ ಬರ್ತಿದ್ದಾರೆ ಆ ಜಾತ್ರೆ. ಇದು ಒಮ್ಮೆ ಜಾತ್ರೆ ಒಳಗೆ ತಂತಾನ ಇದು ಮಾತ್ರ ಕಡ್ಡಿ ಬೇಕಾದ್ರೆ ಯಾರಾದ್ರೂ ಕೇಳಿ ನೀವು ಅವಾಗ ಪ್ರತಿ ಅಮಾಸಿ ಬರ್ತಿರ್ತೀರಿ. ನಮ್ಮ ಮನೆದೇವ್ರು ಬೇರೆ ಕಡೆ ಸರ್. ಆದ್ರಿಂದ ಮಾಲ್ ನಡ್ಕೊಂಡಿ ಸರ್. ಬಾಳ್ ನಡ್ಕೋತೀರಿ. ನಮ್ಮ ಅಜ್ಜಾರ ಕಾಲದಿಂದ ಬರಕೈತಿ. ಆದ್ ನಮ್ಗ ಒಂದು ಅನುಕೂಲ ಆಗೈತ್ರಿ, ಕಷ್ಟ ಪರಿಹಾರ ಆಗೈತ್ರಿ. ಮನಿಯೊಳಗೆ ನಗನ ಆಗೈತಿ, ಮನೆ ಇದ್ದಿದ್ರೆ ಮನಿ ಸ್ಥಿತಿ ಆಗೈತ್ರಿ. ನನ್ಗೆ ಯಾವ್ದೋ ಅನ್ಸಿಕೆ ನಾವು ಒಟ್ಟು ಏನೋ ಕಷ್ಟ ಬಂದು ಕಾಕಪ್ಪ ನೆಡ್ಬೇಕು ಸರ್. ಇದು ಮಾತು ನಾವು ಬಿಟ್ಟಿರ್ತೀವಿ. ಪ್ರತಿ ಅಮಾಸಿ ಎಂತ ಕಷ್ಟ ಬಂದು ನಾವು ಕಾಕಪ್ಪ ನೆಡ್ತೀವಿ. ಇದು ಮಾತು ನನಗೆ ಆಸೆ ಆಯ್ತು ಸರ್. ಓಕೆ ಥ್ಯಾಂಕ್ ಯು. ನಿಮ್ಗೆ ಆಗಲೇ ಹೇಳಿಕ್ ಮರ್ತಿದ್ದೆ, ಅದೇ ಔಷಧಿ ಗುಣ ಅಂತ ಹೇಳಿದ್ನಲ್ಲ, ಈ ನೀರೊಳಗೆ ಔಷಧಿ ಗುಣ ಅಂತ ಹೇಳಿ ಇವರು ನಮ್ಮಲ್ಲಿ ಸುಮಾರು ಒಂದು 10 ವರ್ಷದಿಂದ ಬರ್ಲಿಕ್ಕೆ ಇವ್ರು. ಏನ್ರಿ ಇವ್ರಿಗೆ ಫೋಟೋಗ್ರಾಫರ್ ಏನ್ರಿ ಇಲ್ಲಿ ನಮ್ಮ ಧನೇರ್ ಸಹಾಯಕರ ಕೆಲಸ ಮಾಡ್ತಾರೆ, ಫೋಟೋಗ್ರಾಫರ್ ಇದಾರೇನ್ರಿ. ಇವ್ರಿಗೆ ಇದೆಲ್ಲ ಬೆಳಗಿತ್ತು, ಇಲ್ಲೆಲ್ಲ ಬಿಳಿ ತನ್ನ ಏನ್ರಿ ಇದೆಲ್ಲ ಹಿಂಗ ಇಲ್ಲೆಲ್ಲ ಬೆಳೆ ಇತ್ತು. ಆ ದಿನ ಬಂದು ಇವಾಗ ಏನ್ ಮಾಡಿದ್ರು ಅಂದ್ರೆ ಏನೋ ಒಂದು ಇದಾತಂತ ಅವ್ರಿಗೆ, ಅದಕ್ಕೆ ದಿನ ಬಂದು ಹಿಂಗ ಹಚ್ಕೊಳಿಕತ್ತಲ್ರಿ. ಹಚ್ಕೊಂಡಿಂದ ಈ ಸ್ಕಿನ್ ಈ ಟೈಪ್ ಬರ್ಲಿಕ್ಕೆ ನೋಡ್ರಿ. ನನಗೆ ಅದಕ್ಕೆ ಆಗಲೇ ನಾನು ಲಕ್ಷಕ್ಕೆ ಬರ್ಲಿಲ್ಲ. ಈಗ ಅದು ಹೇಳಿದ ತಕ್ಷಣ ಇದಾಗ್ತದೆ. ಇವ್ರು ನಿತ್ಯ ಬಂದ ತಕ್ಷಣ ಮೊದ್ಲು ಏನ್ ಮಾಡ್ತಾನೆ, ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿ ಬಂದ್ ಮೊದ್ಲು ಮಾರಿ ತಗೋತಾರೆ, ಅದಾಗಿಂದ ಈ ತರ ಇದಾಗಿದೆ ನೋಡ್ರಿ. ಇಲ್ಲೆಲ್ಲ ಹಿಂಗೇನಿತ್ತಲ್ಲ ಆ ಸ್ಕಿನ್ ಈ ಟೈಪ್. ಎಷ್ಟು ವರ್ಷದಿಂದ ಹಚ್ಚಿದ್ರಿ? ಈಗ ಒಂದು 6 ತಿಂಗಳು 6-8 ತಿಂಗಳ. ನಿಮಗೆ ಮಾತಾಡಕ್ ಬರಲ್ಲ? ಇಲ್ಲ, ಅವ್ರಿಗೆ ಸ್ವಲ್ಪ ಧ್ವನಿ ಪ್ರಾಬ್ಲಮ್. ಆಪರೇಷನ್ ಆಗಿದೆ. ಓಕೆ ನಮಸ್ಕಾರ. ಬರ್ರಿ. ಪರಮಾತ್ಮನ ಮೇಲೆ ನಂಬಿಕೆ ಇರಬೇಕು, ಆದರೆ ಮೂಢನಂಬಿಕೆ ಇರಬಾರ್ದು ಅಂತ ನಮ್ಮ ಹಿರಿಯರು ಇವತ್ತಿಗೂ ಹೇಳ್ಕೊಂಡು ಬಂದಿದ್ದಾರೆ. ಸೊ ಸುಣ್ಣ ಹಚ್ಚೋದು ಅದೊಂದು ಭಕ್ತರ ನಂಬಿಕೆ ಹೌದು. ಅಲ್ಲಿ ನಮ್ಗೆ ಕಣ್ಣಿಲಿ ಕಾಣೋದು ಹೌದು. ಈ ಅಂತರಂಗದಿಂದ ಜಲ ಬರೋದು ನಮ್ಮ ಕಣ್ಣಿಲಿ ಕಾಣೋದು ಹೌದು. ನಾವು ಅದನ್ನ ಪ್ರಾಶನ ಮಾಡೋದು ಹೌದು. ಆದರೆ ಇಡೀ ಗುಡ್ಡಾನೇ ತಂತಾನೆ ಸುಣ್ಣ ಹಚ್ಕೊಂತಾನ, ಅಥವಾ ಇಲ್ಲಿ ಒಂದು 4 ಕಲ್ಲು ಇಟ್ಟು ಅದ್ರ ಮ್ಯಾಗ ಒಂದು ಕಲ್ಲು ಇಟ್ಟರೆ ಮನೆ ಆಗ್ತದೆ, ಅಥವಾ ಏನಾರು ಈ ಥರ ಎಲ್ಲ ನಂಬಿಕೆಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಅದಕ್ಕೆ ಯಾವುದೂ ಪ್ರಮಾಣ ಇಲ್ಲದೆ, ಅದಕ್ಕೆ ಯಾವುದೋ ಒಂದು ಹಿನ್ನೆಲೆ ಇಲ್ಲದೆ ಮಾಡಬಾರ್ದು ಅಂತ ಅದು ಒಂದು ಭಕ್ತರಿಗೆ ಹೇಳಬೇಕಾಗಿರೋದು. ಆನಂತರ ಬಂದು ಭಕ್ತರು ಇಲ್ಲಿ ಒಂದು ಪರಂಪರೆಯನ್ನು ತಿಳ್ಕೊಂಡು
ಆ ಥರ ನಡ್ಕೊಂಡ್ರೆ ನಮಗೂ ಖುಷಿ ಆಗುತ್ತೆ ಅನ್ನೋದು ಒಂದು ನಮ್ಮ ವಿಚಾರ. ಓಕೆ ಸರ್. ಬಟ್ ಏನು ಮೌಢ್ಯದ ಕಡೆಗೆ ಹೋಗ್ಬೇಡ್ರಿ ಅನ್ನೋದು ನಿಮ್ದು ಒಂದು ಹೌದು ನಿಜವಾಗಿ. ವೈಜ್ಞಾನಿಕವಾಗಿ ನಂಬಬೇಕು. ವಿಜ್ಞಾನ ಇವತ್ತು ನಮ್ಗೆ ಗೊತ್ತಿರೋ ವಿಜ್ಞಾನನ ಬೇರೆ, ಪರಮಾತ್ಮನ ವಿಜ್ಞಾನನೂ ಬೇರೆ. ವಿಜ್ಞಾನನೂ ಅನ್ನೋದಿಲ್ಲ, ಆದ್ರೇನು ಯಾವುದು ಒಂದು ಪರಂಪರೆಯಿಂದ ಒಂದು ಪ್ರಮಾಣಬದ್ಧವಾಗಿ ನಡ್ಕೊಂಡು ಬಂದಿರೋದು ಆ ಪರಂಪರೆಯಿಂದ ನಂಬಬೇಕು. ಹೊಸದಾಗಿ ಏನಾದರೂ ಮಾಡಲಿಕ್ಕೆ ಭಾಳ ಪ್ರಯತ್ನ ಪಡಬಾರ್ದು ಅಂತ ಒಂದೇ. ಓಕೆ. ಏನು ನೈಸರ್ಗಿಕವಾಗಿದೆ, ನೈಸರ್ಗಿಕವಾಗಿ ಏನು ಭಗವಂತ ನಮ್ಗೆ ಶಕ್ತಿಯನ್ನು ಕೊಟ್ಟಿದ್ದಾನೆ ಅದನ್ನು ಬಳಸ್ಕೊಂಡು ಇರೋಣ ಅಂತ. ಹೌದು ಹೌದು. ಓಕೆ, ಥ್ಯಾಂಕ್ ಯು. ಓಕೆ ವೀಕ್ಷಕರೇ, ಇದುವರೆಗೆ ನೀವು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರ್ತಕ್ಕಂತಹ ಕಾಲಕಾಲೇಶ್ವರ ದೇವಸ್ಥಾನದ ಕುರಿತು ಮಾಹಿತಿಯನ್ನು ಪಡ್ಕೊಂಡ್ರಿ. ಈ ವಿಡಿಯೋ ತಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತೀನಿ. ಮತ್ತೊಂದು ಹೊಸದೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ವೀಕ್ಷಕರೇ. ಅಲ್ಲಿವರೆಗೆ ನಮಸ್ಕಾರ.